Namaskaram. So let us continue with the chapter moving charges and magnetism. Last class ನಾವು ಏನು ಲೈವ್ ಕಾಲೇಜ್ನೊಳಗೆ ಮಾಡಿದ್ವಿ ಅಥವಾ ನೀವು ಯೂಟ್ಯೂಬ್ನೊಳಗೆ ಅಪ್ಲೋಡ್ ಮಾಡಿದ ಪಾರ್ಟ್ 2 ಆಫ್ ದಿಸ್ ಚಾಪ್ಟರ್ ನೀವು ನೋಡಿದರೆ ಸೊ ವಿ ಆ್ಯಕ್ಚುಲಿ ಸ್ಟಾಪ್ಡ್ ಅಟ್ ಅ ಪರ್ಟಿಕ್ಯುಲರ್ ಟಾಪಿಕ್ ವೇರ್ ವಿ ವರ್ ಡಿಸ್ಕಸಿಂಗ್ ಮೋಷನ್ ಆಫ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಲ್ಲೇ ಏನು ಡಿಸ್ಕಸ್ ಮಾಡಿದ್ವಿ ನಾವು ಅಂಥೇಳಿ ಒಂದು ಸ್ಮಾಲ್ ರೀಕ್ಯಾಪ್ ಮಾಡ್ಕೊಂಡು ಅಲ್ಲಿಂದ ಈಗ ಕಂಟಿನ್ಯೂ ಮಾಡೋಣ ಅಂತ. ಸೊ ನಾವು ಅಲ್ಲೇ ಡಿಸ್ಕಸ್ ಮಾಡಾಕತ್ತಿದ್ದು ಏನಂದ್ರೆ, ಯಾವಾಗ ಒಂದು ಚಾರ್ಜನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಹಾಕ್ತೀವಿ, ಒಂದು ಪರ್ಟಿಕ್ಯುಲರ್ ವೆಲಾಸಿಟಿಯಿಂದ ಅದನ್ನು ಥ್ರೋ ಮಾಡ್ತೀವಿ, ಅಲ್ಲೇ 3 ಕೇಸಸ್ ಬರ್ತಾವೆ ಅಂತ ಡಿಸ್ಕಸ್ ಮಾಡಿದ್ವಿ. ಕೇಸ್ 1 ವೇರ್ ವೆಲಾಸಿಟಿ ಆಫ್ ದ ಚಾರ್ಜ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ್ಯಾಟ್ ರೀಜನ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ದಟ್ ಮೀನ್ಸ್ ಥೀಟಾ ಈಸ್ ಈಕ್ವಲ್ಸ್ ಟು 0. ಅಂದರೆ ಯಾವಾಗ ನಾವು ಚಾರ್ಜನ್ನು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪ್ಯಾರಲಲ್ ಆಗಿ ಒಗಿತೀವಿ, ಸೊ ಅವಾಗ ಏನಾಗ್ತದೆ. ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ಫಾರ್ಮುಲಾ. ನಿಮಗೆ ನೆನಪಿರ್ಬೇಕು, ಯಾವಾಗ ಒಂದು ಚಾರ್ಜನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಹೋಗಿತೀವಲ್ಲ, ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ ಕ್ಯೂ ಈಸ್ ಎಫ್ ಇಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ ಬರ್ತೈತೆ ರೀ, ಕ್ಯೂ ವಿ ಬಿ ಸೈನ್ ಥೀಟಾ. ಹೌದಾ? ಸೊ ಈಗ ಫಸ್ಟ್ ಕೇಸ್ನೊಳಗೆ ಥೀಟಾ ಈಸ್ ಈಕ್ವಲ್ ಟು 0 ಇದ್ದಾಗ ಸೈನ್ 0 ಆಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ ಈಸ್ 0 ಆ್ಯಂಡ್ ದ ಚಾರ್ಜ್ ಕ್ಯೂ ಮೂವ್ಸ್ ಇನ್ ಅ ಸ್ಟ್ರೇಟ್ ಲೈನ್, ಇಟ್ ಈಸ್ ನಾಟ್ ಡಿಫ್ಲೆಕ್ಟೆಡ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಕೇಸ್ 1. ಸೊ ಕೇಸ್ 2 ಇದು ನಾನು ಕ್ವಿಕ್ ರೀಕ್ಯಾಪ್ ಮಾಡಾಕತ್ತೀನಿ. ಪಾರ್ಟ್ 2 ಅಂತೇನು ಅಪ್ಲೋಡ್ ಮಾಡಿತ್ತಲ್ಲ ಅದರೊಳಗೆ ಕಂಪ್ಲೀಟ್ ಡೀಟೇಲ್ನೊಳಗಿದ್ದು ಎಕ್ಸ್ಪ್ಲನೇಷನ್ ಐತಿ. ಸೊ ಸೆಕೆಂಡ್ ಕೇಸ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ and the velocity of the charge are perpendicular to each other. So in this case the force experienced according to the formula QVB sin theta, sin 90 becomes 1 and the force experienced by the charge is maximum. In this case the force F acts like centripetal force and the charge starts to move in circular motion. Idu case 2 now discuss ಮಾಡಿದ್ವಿ. ಸೊ ಕೇಸ್ 1 ನೊಳಗೆ ಥೀಟಾ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಸೆಕೆಂಡ್ ಕೇಸ್ನೊಳಗೆ ಥೀಟಾ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 90 ಡಿಗ್ರಿ. ಹೌದಾ? ಸೊ ಈಗ ಕೇಸ್ 3 ಹೆಲಿಕಲ್ ಮೋಷನ್ ಬರ್ತೈತಿ ಅಂತ ಹೇಳಿದ್ದೆ ನಿಮ್ಗೆ ನೆನಪಿದ್ರೆ. ಸೊ ಕೇಸ್ 3 ಒಳಗೆ ನಾವು ಚಾರ್ಜನ್ನು ಹೆಂಗೆ ಒಗಿತೀವಿ ಅಂದರೆ ಅದರದ್ದು ವೆಲಾಸಿಟಿ ಮತ್ತು ಆ ರೀಜನ್ನೊಳಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ನಡು ಏನು ಆ್ಯಂಗಲ್ ಥೀಟಾ ಇರ್ತೈತಲ್ಲ, ದಿಸ್ ಥೀಟಾ ಲೈಸ್ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ. ಸೊ ಇನ್ ದಿಸ್ ಕೇಸ್ ಏನು ಎಕ್ಸ್ಪ್ಲೇನ್ ನಾನು ಮಾಡಿದ್ದೆ ಅಂದರೆ, ನಾವು ಆಸ್ ದ ಥೀಟಾ ಆ್ಯಂಗಲ್ ಥೀಟಾ ಈಸ್ ನೈದರ್ 0 ನಾರ್ 90, ನಾವು ಈ ವೆಲಾಸಿಟಿ ವಿದ್ ಕಾಂಪೊನೆಂಟ್ಸ್ ತೊಗೋಬೋದು ಅಂತ ಹೇಳಿದ್ದೆ. ಈಗೇನಾಗ್ತೈತಿ, ಎಕ್ಸ್ ಆಕ್ಸಿಸ್ನೊಳಗೆ ಒಂದು ಕಾಂಪೊನೆಂಟ್ ಬರುತ್ತೆ, ಏನು ಹೇಳ್ರಿದು ವಿ ಕಾಸ್ ಥೀಟಾ, ಇನ್ನೊಂದು ಈ ಕಡೆ ಬರ್ತೈತಿ, ಯಾವುದು ವಿ ಸೈನ್ ಥೀಟಾ. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ವಿ ಕಾಸ್ ಥೀಟಾ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನೊಳಗೆ ಬಂತು. ದಿಸ್ ಈಸ್ ಲೈಕ್ ಕೇಸ್ 1 ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ವೆನ್ ದ ಚಾರ್ಜ್ ಇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವೇರಾಸ್ ವಿ ಸೈನ್ ಥೀಟಾ ಮ್ಯಾಗ್ನೆಟಿಕ್ ಫೀಲ್ಡಿಗೆ 90 ಡಿಗ್ರಿ ಒಳಗೆ ಬಂತು, ದಟ್ ಈಸ್ ಕೇಸ್ 2 ಗತೆ. ಸೊ ನಾವು ವಾಟ್ ಹ್ಯಾಪನ್ಸ್ ಈಸ್ ವಿ ಕಾಸ್ ಥೀಟಾ ಏನು ಮಾಡ್ತೈತಿ, ಚಾರ್ಜನ್ನು ಸ್ಟ್ರೇಟ್ ಲೈನ್ನೊಳಗೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡುತ್ತೆ. ವೇರಾಸ್ ವಿ ಸೈನ್ ಥೀಟಾ ಟ್ರೈಸ್ ಟು ಟೇಕ್ ಇಟ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ದ ಥಿಂಗ್ ದಟ್ ಹ್ಯಾಪನ್ಸ್ ಹಿಯರ್ ಈಸ್ ದ ಚಾರ್ಜ್ ಸ್ಟಾರ್ಟ್ಸ್ ಟು ಮೂವ್ ಇನ್ ಹೆಲಿಕಲ್ ಮೋಷನ್ ವಿಚ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್ ಟ್ರಾನ್ಸ್ಲೇಟರಿ ಆ್ಯಂಡ್ ಸರ್ಕ್ಯುಲರ್. ಸೊ ಕೇಸ್ 1 ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ಸ್ಟ್ರೇಟ್ ಲೈನ್ ಮೋಷನ್, ಕೇಸ್ 2 ಸರ್ಕ್ಯುಲರ್ ಮೋಷನ್, ಕೇಸ್ 3 ಒಳಗೆ ಹೆಲಿಕಲ್ ಮೋಷನ್ ಬರ್ತೈತಿ ವಿಚ್ ಈಸ್ ಕಾಂಬಿನೇಷನ್ ಆಫ್ ದ 2. ಇದಿಷ್ಟು ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನೊಳಗೆ. ಇನ್ನೊಂದು ಏನು ಡಿಸ್ಕಸ್ ಮಾಡಿದ್ವಿ ನಾವು ಅಂದರೆ, ಇಲ್ಲಿ ಕೇಸ್ 2 ಒಳಗೆ ಯಾವಾಗ ವೆಲಾಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡು ಆ್ಯಂಗಲ್ 90 ಡಿಗ್ರಿ ಇರ್ತೈತಲ್ಲ, ಆ ಕೇಸ್ನೊಳಗೆ ಆ ಚಾರ್ಜ್ ಮೇಲೆ ಏನು ಫೋರ್ಸ್ ಬರ್ತೈತೆ ನೋಡ್ರಿ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಹೌದಾ? ಲೆಟ್ ಅಸ್ ಕಾಲ್ ದಿಸ್ ಆಸ್ ಮ್ಯಾಗ್ನೆಟಿಕ್ ಫೋರ್ಸ್. ಆಬ್ವಿಯಸ್ಲಿ ಅದು ಮ್ಯಾಗ್ನೆಟಿಕ್ ಫೋರ್ಸ್. ಕ್ಯೂ ವಿ ಬಿ ಸೈನ್ ಥೀಟಾದೊಳಗೆ ಸೈನ್ 90 ಬಿಕಮ್ಸ್ 1. ಹೌದಾ? ಸೊ ಹಂಗಾರೆ ಉಳಿದದ್ದು ಏನಾಗ್ತದೆ ಈಗ, ಎಫ್ ಎಮ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ. ಸೊ ದಿಸ್ magnetic force QVB which is acting on the charge, this starts acting like centripetal force
ಆ್ಯಂಡ್ ದ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ mv²/r. ಸೊ ಇಲ್ಲೇನಂದ್ರೆ ನಾವು ಇವೆರಡನ್ನೂ ಇಕ್ವೇಟ್ ಮಾಡಬಹುದು. ಏನಂದ್ರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ ಮ್ಯಾಗ್ನೆಟಿಕ್ ಫೋರ್ಸ್ QVB ಬಿಕಮ್ಸ್ ಈಕ್ವಲ್ ಟು, ಅಥವಾ ದಿಸ್ ಆ್ಯಕ್ಟ್ಸ್ ಲೈಕ್ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದದು mv²/r. ಸೊ ಇದನ್ನು ಯಾಕೆ ನಾವು ಮಾಡಿದ್ವಿ ಅಂದ್ರೆ ಇಲ್ಲಿ ನಾವು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹೇಳ್ತೀನಿ. ಸೊ ಆರ್ ಈ ಕಡೆ ತೊಗೊಂಬರ್ರಿ, ರೇಡಿಯಸ್ ಇಸ್ ಈಕ್ವಲ್ಸ್ ಟು ಒಂದೇ ಮಾತಿಲ್ಲ. ಕ್ಯೂ ಅಂದ್ರೆ ಏನು? ಚಾರ್ಜ್. ವಿ ಅಂದ್ರೆ ವೆಲಾಸಿಟಿ ಆಫ್ ದ ಚಾರ್ಜ್. ಬಿ ಅಂದ್ರೆ ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಒಗೆದಿರ್ತೀವಿ. ಎಮ್ ಅಂದ್ರೆ ಆ ಚಾರ್ಜದ ಮ್ಯಾಗ್ನೆಟಿಕ್ ಫೀಲ್ಡ್. ವಿ ಅಂದ್ರೆ ಒನ್ಸ್ ಅಗೇನ್ ವೆಲಾಸಿಟಿ, ಆ್ಯಂಡ್ ಆಬ್ವಿಯಸ್ಲಿ ಆರ್ ಅಂದರೆ ರೇಡಿಯಸ್. ಸೊ ಇಲ್ಲಿ ಎರಡೂ ಕಡೆ ವೆಲಾಸಿಟಿ ಆಫ್ ದ ಚಾರ್ಜ್ ಇರೋದ್ರಿಂದ ಈ ಎರಡು ವೆಲಾಸಿಟಿ ಕ್ಯಾನ್ಸಲ್ ಆಗ್ತಾವೆ. ಈ ರೇಡಿಯಸ್ ಆ ಕಡೆ ನಾವು ತೊಗೊಂಡು ಹೋದ್ರೆ ಫೈನಲಿ ಇಲ್ಲೊಂದು ವಿ ಉಳಿದಿರ್ತೈತಲ್ಲ. ಸೊ ಫೈನಲಿ ವಿಲ್ ಗೆಟ್ ಅ ಫಾರ್ಮುಲಾ ರೇಡಿಯಸ್ ಇಸ್ ಈಕ್ವಲ್ಸ್ ಟು mv/QB. ಇದನ್ನು ಲಾಸ್ಟ್ ಕ್ಲಾಸ್ನೊಳಗೆ ನಾವು ಡಿರೈವ್ ಮಾಡಿದ್ವಿ. ಇದೊಂದು ಜಸ್ಟ್ ರೀಕ್ಯಾಪ್ ಮಾಡ್ಕೊಂಡಿವಿ ನಾವೀಗ. ಆರ್ ಇಸ್ ಈಕ್ವಲ್ಸ್ ಟು mv/QB ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನೊಳಗೆ. ಓಕೆ, ಸೊ ನೆಕ್ಸ್ಟ್ ಈಗ ಹೆಲಿಕಲ್ ಮೋಷನ್ನೊಳಗೆ ರೇಡಿಯಸ್ ಫಾರ್ಮುಲಾ mv/QB ಆಗಂಗಿಲ್ಲ. ಏನಾಗ್ತೈತಿ? ಒಂದೇ ಮಾತು ಆರ್ ಈಸ್ ಈಕ್ವಲ್ಸ್ ಟು mv/QB ನಾವೇನು ಡಿರೈವ್ ಮಾಡಿದ್ರಲ್ಲ, ಎದ್ರದ್ದು ಅಂದ್ರೆ ಇದು ಸೆಕೆಂಡ್ ಕೇಸ್ನೊಳಗೆ ಯಾವಾಗ ಚಾರ್ಜು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್, ಯಾವಾಗ ಚಾರ್ಜದ್ದು ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇವೆರಡು ನೋಡು ಆ್ಯಂಗಲ್ 90 ಡಿಗ್ರಿ ಇದ್ದಾಗ ಅದು ಸರ್ಕ್ಯುಲರ್ ಮೋಷನ್ ಮಾಡ್ತೈತೆ ಅಂತ ಹೇಳ್ತೀವಲ್ಲ ನಾವು. ಈ ಕೇಸ್ ಸರ್ಕ್ಯುಲರ್ ಮೋಷನ್. ಆವಾಗ ಈ ಸರ್ಕ್ಯುಲರ್ ಮೋಷನ್ ಇದ್ದಾಗ ಆ ಚಾರ್ಜದ್ದು ರೇಡಿಯಸ್ ಎಷ್ಟು ಇರ್ತೈತೆ? ವೆನ್ the velocity of the charge and the magnetic field are perpendicular to each other, then the charge executes purely circular motion. What is the radius of that? ಅಂತಂದರೆ ಅದ್ರ ಫಾರ್ಮುಲಾ r is equals to mv/QB. ಇದು ಪ್ಯೂರ್ ಸರ್ಕ್ಯುಲರ್ ಮೋಷನ್ ಇದ್ದಾಗ ಕೇಸ್ 2 ಇದು, ಹೌದಾ? ಸೊ ದೆರ್ ಇಸ್ ಒನ್ ಮೋರ್ ಥಿಂಗ್. ಏನು ಹೇಳ್ರಿ, ಹೆಲಿಕಲ್ ಮೋಷನ್ ಇರ್ತೈತಲ್ಲ, ಹೆಲಿಕಲ್ ಮೋಷನ್ ಯಾವಾಗ ಬರುತ್ತೆ ಹೇಳ್ರಿ? ವೆನ್ velocity of the charge and the magnetic field are at some angle which is neither 0 nor 90, acute angle ಇರ್ತದೆ. ಈ ಕೇಸ್ನೊಳಗೆ ನಾವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಈ ಹೆಲಿಕಲ್ ಮೋಷನ್ನೊಳಗೂ ಒಂದು ಸರ್ಕ್ಯುಲರ್ ಮೋಷನ್ ಬರ್ತೈತೆ. ದಟ್ ಮೀನ್ಸ್ ಈ ಹೆಲಿಕಲ್ ಮೋಷನ್ನೊಳಗೂ ಒಂದು ನಾವು ರೇಡಿಯಸ್ ಅಂತ ಡಿಫೈನ್ ಮಾಡ್ಬೋದು. ಸೊ ಅವಾಗ ಈಗ ಪ್ಯೂರ್ ಸರ್ಕ್ಯುಲರ್ ಮೋಷನ್ ಇದ್ದಾಗ ರೇಡಿಯಸ್ ಫಾರ್ಮುಲಾ ಏನು ಬಂತ್ರಿ? ಆರ್ ಇಸ್ ಈಕ್ವಲ್ಸ್ ಟು mv/QB. ಸಿಮಿಲರ್ಲಿ ಹೆಲಿಕಲ್ ಪಾತ್ ಇದ್ದಾಗ, ಹೆಲಿಕಲ್ ಮೋಷನ್ ಇದ್ದಾಗ ಅವಾಗ ರೇಡಿಯಸ್ ಫಾರ್ಮುಲಾ mv/QB ಆಗಂಗಿಲ್ಲ. ಏನಾಗ್ತದೆ ಗೊತ್ತೇನ? ಎಮ್ ರಿಮೇನ್ಸ್ ಸೇಮ್, ಕೆಳಗೆ ಡಿನಾಮಿನೇಟರ್ನೊಳಗೆ QB ರಿಮೇನ್ಸ್ ಸೇಮ್, ವಿ ಇದ್ದದ್ದು ವಿ ಸೈನ್ ಥೀಟಾ ಆಗ್ತದೆ. ಸೊ ನಿಮಗೆ ನೆನಪಿದ್ರೆ ಈ ಹೆಲಿಕಲ್ ಮೋಷನ್ ಕೇಸ್ನೊಳಗೆ ವೆಲಾಸಿಟಿದು ನಾವು ಎರಡು ಕಾಂಪೊನೆಂಟ್ ತೊಗೊಂಡಿರ್ತೀವಿ. ನಿಮ್ಗೆ ನೆನಪಿದ್ರೆ ಆಗಲೇ ತೋರಿಸಿದ್ದೆ ನಾ ಇದನ್ನೇ. ಸೊ ಒಂದು ಕಾಂಪೊನೆಂಟ್ ಬರುತ್ತೆ ವಿ ಕಾಸ್ ಥೀಟಾ ಅಲಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ನೊಂದು ಕಾಂಪೊನೆಂಟ್ ಬರ್ತೈತಿ ವಿ ಸೈನ್ ಥೀಟಾ ಅಲಾಂಗ್ ವೈ ಆಕ್ಸಿಸ್ ವರ್ಟಿಕಲ್. ಇನ್ ದೀಸ್ ಟು ವಿ ಕಾಸ್ ಥೀಟಾ ಆ್ಯಂಡ್ ವಿ ಸೈನ್ ಥೀಟಾ, ವಿ ಸೈನ್ ಥೀಟಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸರ್ಕ್ಯುಲರ್ ಮೋಷನ್ ವಿಚ್ ಈಸ್ ದ ಪಾರ್ಟ್ ಆಫ್ ಹೆಲಿಕಲ್ ಮೋಷನ್. ಈಗ ಹೇಳಿದ್ದೇನೆ ಹೆಲಿಕಲ್ನೊಳಗೆ ಸರ್ಕ್ಯುಲರ್ ಮೋಷನ್ನು ಬರ್ತೈತಿ, ಸ್ಟ್ರೇಟ್ ಲೈನ್ ಮೋಷನ್ನು ಬರುತ್ತೆ, ಟ್ರಾನ್ಸ್ಲೇಟರಿ. ವಿ ಸೈನ್ ಥೀಟಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲರ್ ಮೋಷನ್ ಅಂದಾಗ ಆಬ್ವಿಯಸ್ಲಿ ರೇಡಿಯಸ್, ಆ ಸರ್ಕ್ಯುಲರ್ ಮೋಷನಲ್ಲಿರುವಂಥ ರೇಡಿಯಸ್ನೊಳಗೆ ನಾವು ಈ ವೆಲಾಸಿಟಿ ವಿ ತೊಗೊಳಕ್ಕೆ ಬರೋಂಗಿಲ್ಲ. ಬಿಕಾಸ್ ಈ ಕಂಪ್ಲೀಟ್ ವಿ ಸರ್ಕ್ಯುಲರ್ ಮೋಷನ್ ಜವಾಬ್ದಾರಿ ತೊಗೊಂಡಿಲ್ಲ. ಈಗ ವಿ ಸೈನ್ ಥೀಟಾ ಓನ್ಲಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಕ್ಯುಲರ್ ಮೋಷನ್. ಅದಕ್ಕೆ ರೇಡಿಯಸ್ದ ಫಾರ್ಮುಲಾ ಏನು mv/QB ಅಂತ ಜನರಲಿ ನಾವು ಬರಿತೀವಲ್ಲ, ಅದು ಹೆಲಿಕಲ್ ಪಾತ್ನೊಳಗೆ ರೇಡಿಯಸ್ ಏನಾರ ಕೇಳಿದರೆ ದ ಸೇಮ್ ಫಾರ್ಮುಲಾ ಬಿಕಮ್ಸ್ mv sin theta ಡಿವೈಡೆಡ್ ಬೈ QB. ಸೊ ನೆಕ್ಸ್ಟ್ ಈಗೇನಂತ ಹೇಳ್ತೇನೆ, ನಾವು ಕೇಸ್ 2 ಒಳಗೆ ಏನು ನೋಡಿದ್ವಲ್ಲ, ರೇಡಿಯಸ್ ಈಸ್ ಈಕ್ವಲ್ಸ್ ಟು mv/QB ಅಂತ ಹೇಳಿ, ಅದೇ ರೀತಿ ಆ ಚಾರ್ಜ್ ಸರ್ಕ್ಯುಲರ್ ಮೋಷನ್ನೊಳಗಿದ್ದಾಗ ಮತ್ತು ಏನು ಕ್ಯಾಲ್ಕ್ ಮಾಡ್ಬೋದು ನಾವು? ಒಂದು ರೇಡಿಯಸ್ ಕ್ಯಾಲ್ಕ್ ಮಾಡ್ಬೋದು, ಜಸ್ಟ್ ನಾವು ನೋಡಿದ್ವಿ mv/QB ಅಂತ ಹೇಳಿ. ಒನ್ ಮೋರ್ ಥಿಂಗ್ ದ್ಯಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಈಸ್, ಆ್ಯಂಡ್ ವಿ ಶುಡ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಲ್ಲ, ಮಾಡ್ಬೇಕು. ಟೈಮ್ ಪೀರಿಯಡ್, ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಫಾರ್ ಒನ್ ಕಂಪ್ಲೀಟ್ ರೊಟೇಷನ್. ನೆಕ್ಸ್ಟ್ ನಂಬರ್ ಆಫ್ ಆಸಿಲೇಷನ್ಸ್, ಅಥವಾ ಆಸಿಲೇಷನ್ಸ್ ಅನ್ನಕ್ಕೆ ಬರೋಂಗಿಲ್ಲ, ನಂಬರ್ ಆಫ್ ರೊಟೇಷನ್ಸ್ ಪರ್ ಸೆಕೆಂಡ್, ಫ್ರೀಕ್ವೆನ್ಸಿ, ಇದಿಷ್ಟು ನಾವು ಕ್ಯಾಲ್ಕ್ ಮಾಡ್ಬೇಕಾಗ್ತದೆ.
ಸೊ ಹೆಂಗೆ ಮಾಡ್ಬೋದು ಇದನ್ನು ಅಂದರೆ, ಒಂದೇ ಮಾತು ಇದೆಲ್ಲ ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಕೇಸ್ ಟು ಅಂದರೆ ಏನಿದು, ವೆನ್ ದ ಚಾರ್ಜ್ is moving such that its velocity and magnetic field are perpendicular to each other 90 degree ಒಳಗದ. ಸೊ ಈಗ ಹೆಂಗೆ ಅಂತಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಎಷ್ಟಿದು ಪೇಜ್ ನಂಬರ್ 13 ಅಂತ ನೋಡ್ರಿ. ಸೊ ಪೇಜ್ ನಂಬರ್ 13 ಮೋಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್ ವೆನ್ ವೆಲಾಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದ್ರೊಳಗೆ ನಾವೀಗ ರೇಡಿಯಸ್ ಮಾಡ್ಕೊಂಡ್ವಿ, ಎಮ್ ವಿ ಡಿವೈಡ್ ಬೈ ಕ್ಯೂ ಬಿ ಅಂತ ಹೇಳಿ. ನೆಕ್ಸ್ಟ್ ಈಗ ಇಲ್ಲಿ ಟೈಮ್ ಪೀರಿಯಡು, ಫ್ರೀಕ್ವೆನ್ಸಿ, ಇವು ಎರಡು ಅದಾವೆ. ಸೊ ಇದಾದಮೇಲೆ ರಿಮಾರ್ಕ್ಸ್ ಐತೆ, ನಡೀತೈತದೆ. ಸೊ ಈಗ ನಾವೇನು ಮಾಡೋಣ, ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ವೆನ್ ದ ಚಾರ್ಜ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಆ ಕೇಸ್ನೊಳಗೆ ಹೆಂಗೆ ಮಾಡಬಹುದು. ಈಗ ಟೈಮ್ ಪೀರಿಯಡ್ ಅಂದ್ರೆ ಏನು ಹೇಳ್ರಿ, ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ರೊಟೇಷನ್, ಹೌದಾ. ಸೊ ಈಗ ಒನ್ ಕಂಪ್ಲೀಟ್ ರೊಟೇಷನ್ ಆದಾಗ ಡಿಸ್ಟೆನ್ಸ್ ಕವರ್ಡ್ ಬೈ ದ ಚಾರ್ಜ್ ಎಷ್ಟಾಗಿರ್ತೈತಿ. ಈಗ ಲೈಕ್ ಇನ್ನೊಂದು ಸರ್ತಿ ನೋಡ್ರಿ ಇಲ್ಲಿ. ಸೊ ನಮಗೆ ಟೈಮ್ ಪೀರಿಯಡ್ ಕ್ಯಾಲ್ಕ್ ಮಾಡೋಕ್ಕಾಯ್ತು. ಒನ್ ಕಂಪ್ಲೀಟ್ ರೊಟೇಷನ್ ಅಂದರೆ ಹೌ ಮಚ್ ಡಿಸ್ಟೆನ್ಸ್ ದ ಚಾರ್ಜ್ ವಿಲ್ ಹ್ಯಾವ್ ಕವರ್ಡ್ ಅಂದರೆ ಇಟ್ ಈಸ್ ಈಕ್ವಲ್ ಟು ದ ಸರ್ಕಮ್ಫರೆನ್ಸ್ ಆಫ್ ದ ಸರ್ಕಲ್, ಹೌದಿಲ್ಲ, 2πr. ಸೊ ಈಗ ನೋಡ್ರಿ, ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ಹಳೆಯದು, ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಹೇಳಿ. ಸೊ ದೇರ್ ಫೋರ್ ಟೈಮ್ ಟೇಕನ್ ಈಸ್ ಈಕ್ವಲ್ಸ್ ಟು ಏನಾಯ್ತು ಹಂಗಾರೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ, ಹೌದಲ್ಲ ರೀ. ಸೊ ಅದಕ್ಕೆ ನಾವೇನು ಮಾಡ್ಬೋದು ಅಂದ್ರೆ, ಈಗ ಟೈಮ್ ಪಿರಿಯಡ್ ಟಿ ಇಸ್ ಈಕ್ವಲ್ಸ್ ಟು ಒನ್ ಕಂಪ್ಲೀಟ್ ರೊಟೇಷನ್ ಆದಾಗ ಡಿಸ್ಟೆನ್ಸ್ ಕವರ್ಡ್ ಎಷ್ಟಾಗಿರ್ತೈತಿ, 2πr ಡಿವೈಡೆಡ್ ಬೈ ವಿ ಏನು, ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್. ನಮಗೆ ಆ್ಯಕ್ಚುಲಿ ಏನು ಬೇಕಾಗಿತ್ತು, ಯಾವಾಗ ಚಾರ್ಜ್ ಸರ್ಕ್ಯುಲರ್ ಮೋಷನ್ ಒಳಗೆ ಇರ್ತೈತಿ ಅದ್ರದ್ದು ಟೈಮ್ ಪೀರಿಯಡ್ ಬೇಕಾಗಿತ್ತು, ಹೌದಾ. ಸೊ ಈಗ ನಾವೇನು ಮಾಡ್ತೀವಿ ಅಂದ್ರೆ, ಇಷ್ಟಕ್ಕೆ ಬಿಡಂಗಿಲ್ಲ ಇದನ್ನು, 2π ಡಿವೈಡೆಡ್ ಬೈ ವಿ ಹಂಗೆ ಇರಲಿ. ವಾಟ್ ವಿ ಕ್ಯಾನ್ ಡೂ ಇಸ್, ಈ ರೇಡಿಯಸ್ ಜಗದಾಗ ನಾವು ಎಮ್ ವಿ ಬೈ ಕ್ಯೂ ಬಿ ಅಂತೇನು ನಾವು ಡಿರೈವ್ ಮಾಡ್ಕೊಂಡಿವಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ವೆಲಾಸಿಟಿ ಗೆಟ್ ಕ್ಯಾನ್ಸಲ್ಡ್. ಸೊ ಫೈನಲಿ ಟೈಮ್ ಪೀರಿಯಡಿಗೆ ಒಂದು ಫಾರ್ಮುಲಾ ಬಂತು ನಮಗೆ, 2πm ಡಿವೈಡೆಡ್ ಬೈ ಕ್ಯೂ ಬಿ ಅಂಥೇಳಿ, ಹೌದಾ. ಸೊ 2πm ಡಿವೈಡೆಡ್ ಬೈ ಕ್ಯೂ ಬಿ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಟೈಮ್ ಪೀರಿಯಡ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಸೊ ಲೈಕ್ ಏನು ಮುಗಿಸಿದ್ರು ನೋಡ್ರಿ ನಾವೀಗಿಲ್ಲೇ, 2πm ಬೈ ಕ್ಯೂ ಬಿ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಅಥವಾ ರೊಟೇಷನ್ ಹೆಂಗಾರ ಅನ್ರಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು, ಫ್ರೀಕ್ವೆನ್ಸಿ ಬಂದು ಇದನ್ನೊಂದು ಮಾಡಿ. ಸೊ ಫ್ರೀಕ್ವೆನ್ಸಿ ಆ್ಯಕ್ಚುಲಿ ಇಲ್ಲೇ ನೋಡ್ಬಿಡ್ರಿ ನೀವು, ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ದ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಅಂದರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಕ್ಯೂ ಬಿ ಡಿವೈಡೆಡ್ ಬೈ 2πm. ಸೊ ಹಿಂಗಿದ್ದಾಗ ಒಂದು ನಾವಿಲ್ಲಿ ಮಾಡಿದ್ದು ರೇಡಿಯಸ್ ಇಸ್ ಈಕ್ವಲ್ಸ್ ಟು ಎಮ್ ವಿ ಡಿವೈಡೆಡ್ ಬೈ ಕ್ಯೂ ಬಿ, ಹೌದಾ. ಇದು ಫಸ್ಟ್ ಫಾರ್ಮುಲಾ ನಾವು ಮಾಡಿದ್ದು. ಸೊ ಇದಾದಮೇಲೆ ಜಸ್ಟ್ ಅ ಮಿನಿಟ್. ಸೊ ಇದಾದಮೇಲೆ ಟೈಮ್ ಪೀರಿಯಡ್ ಮಾಡಿದ್ವಿ, ಹೌದು ರೀ. ಸೊ ಟೈಮ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 2πm ಡಿವೈಡೆಡ್ ಬೈ ಕ್ಯೂ ಬಿ. ಇದೆಲ್ಲ ಯಾವುದಕ್ಕಂದ್ರೆ, ಯಾವಾಗ ಚಾರ್ಜ್ ಪಾರ್ಟಿಕಲ್ಲು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ 90 ಡಿಗ್ರಿ ಒಳಗೆ ಎಂಟರ್ ಆಗಿ ಸರ್ಕ್ಯುಲರ್ ಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಆ್ಯಂಡ್ ಡೆಫಿನೆಟ್ಲಿ ಫ್ರೀಕ್ವೆನ್ಸಿ ಅದರದ್ದು ರೆಸಿಪ್ರೋಕಲ್ ಆಗುತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಬೇಕೀಗ ರೇಡಿಯಸ್ದು ರಿಮಾರ್ಕ್ಸ್ನೊಳಗೆ ಕೊಟ್ಟಾರೆ ಅವರು, ಆರ್ ಇಸ್ ಈಕ್ವಲ್ಸ್ ಟು ಎಮ್ ವಿ ಬೈ ಕ್ಯೂ ಬಿ ಜಗದಾಗ, ಇದು ಎಮ್ ವಿ ಜಗದಾಗ ನಾವು ಜಸ್ಟ್ ಅ ಮಿನಿಟ್, ಓಕೆ, ಎಮ್ ವಿ ಜಗದಾಗ ನಾವು ಮೊಮೆಂಟಮ್ ಹಾಕ್ಬೋದು ಪಿ, ಮತ್ತು ಈ ಮೊಮೆಂಟಮ್ ಪಿ ಜಗದಾಗ ಕೈನೆಟಿಕ್ ಎನರ್ಜಿ ತೊಗೊಂಬರಕ್ಕೆ ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು √2mk, ಆ್ಯಂಡ್ ದೆನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು, ಅಥವಾ ಯಾವುದೇ ಟೈಪ್ ಆಫ್ ಎನರ್ಜಿ ವರ್ಕ್ ಡನ್ ಈಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಇದನ್ನು ನಾವು ಆ್ಯಕ್ಚುಲಿ ಈ ರೀತಿ ಡ್ಯೂಯಲ್ ನೇಚರ್ ಒಳಗೆ ಮಾಡಿದ್ವಿ, ಓಕೆ. ಇದು ಎಕ್ಸ್ಟ್ರಾ ಫಾರ್ಮುಲಾ, ಇವು ನೆನ್ಪಿಟ್ಕೊಳ್ಳಬೇಕಂತೇನಿಲ್ಲ. ಸೊ ನೆಕ್ಸ್ಟ್ ಇಷ್ಟಾದಮೇಲೆ ನಾವು ಮಾಡಬೇಕಾಗಿದ್ದ ಕೆಲಸ, ಹೆಲಿಕಲ್ ಪಾತ್ನೊಳಗೆ ಪರ್ಟಿಕ್ಯುಲರ್ಲಿ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕಸ್ ಮಾಡ್ಬೇಕು. ಸೊ ಹೆಲಿಕಲ್ ಪಾತ್ನೊಳಗೆ ಇದು ಡೈಗ್ರಾಮ್ ನಾನು ನಿಮ್ಗೆ ಆಗಲೇ ಹಾಕಿ ತೋರಿಸಿದ್ದೆ. ಇಲ್ಲೇನಾಗ್ತೈತಿ ಅಂದರೆ, ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರೋಂಗಿಲ್ಲ. ಇದು ಥೀಟಾ ಹೆಂಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ನೈದರ್ 0 nor 90. ದೆನ್ ವಿ ಕಾಸ್ ಥೀಟಾ
it tries to take the charge in straight line motion. V sin theta tries to take it in circular motion. ಆಸ್ ಅ ರಿಸಲ್ಟ್ ಅದು ಎರಡನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಇಲ್ಲೆಲ್ಲ ಅದ ನೋಡ್ರಿ 0 90 ಡಿಗ್ರಿ ಹೆಲಿಕ್ಸ್ ಇದೆಲ್ಲ. ಓಕೆ, V cos theta is along the magnetic field, V sin theta is perpendicular to magnetic field. ಓಕೆ, ಇಷ್ಟಾದಮೇಲೆ ಜಸ್ಟ್ ಅ ಮಿನಿಟ್. ಓಕೆ, ಸೊ ವಿ ಸೈನ್ ಥೀಟಾ ವಿ ಕಾಸ್ ಥೀಟಾ ಬಗ್ಗೆ ಆದಮೇಲೆ ಆಗಲೇ ನಾನು ನಿಮ್ಗೆ ಹೇಳಿದ್ದೆ ಏನಂದ್ರೆ ರೇಡಿಯಸ್ ಎಮ್ ವಿ ಬೈ ಕ್ಯೂ ಬಿ ಏನು ಸೆಕೆಂಡ್ ಕೇಸ್ನೊಳಗೆ ಬಂದಿರುತ್ತಲ್ಲ, ಈ ಕೇಸ್ನೊಳಗೆ ಇನ್ಸ್ಟೆಡ್ ಆಫ್ ರೈಟಿಂಗ್ ವಿ ರೇಟೆಡ್ ಆಸ್ ವಿ ಸೈನ್ ಥೀಟಾ ಎಕ್ಸ್ಟ್ರಾ ಅಂತ ಇದೊಂದು ಫಾರ್ಮುಲಾ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಹೆಲಿಕ್ಸ್ ಕೇಸ್ನೊಳಗೆ, ವಿಚ್ ವಿ ಹ್ಯಾವ್ ಆಲ್ರೆಡಿ ಡನ್, ಅಂದರೆ ಆಗಲೇ ಡಿಸ್ಕಸ್ ಮಾಡಿದ್ವಿ ನಾವೀಗ. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ತೈತೆ ಹೆಲಿಕಲ್ ಪಾತ್ ಕೇಸ್ನೊಳಗೆ, ಪಿಚ್ ಆಫ್ ದ ಹೆಲಿಕ್ಸ್ ಅಂತೇಳಿ. ಏನು ಹಿಂಗಂದ್ರೆ ಪಿಚ್ ಆಫ್ ದ ಹೆಲಿಕ್ಸ್, ದ ಪಿಚ್ ಆಫ್ ದ ಹೆಲಿಕಲ್ ಪಾತ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಇನ್ ಒನ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ದ ಸರ್ಕ್ಯುಲರ್ ಮೋಷನ್. ಏನು ಹಿಂಗಂದ್ರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಪಿಚ್ ಆಫ್ ದ ಹೆಲಿಕ್ಸಿಗೆ ಇಲ್ಲೇನು ಫಾರ್ಮುಲಾ ಐತಲ್ಲ ಇದನ್ನು ನಾವು ಡಿಸ್ಕಸ್ ಮಾಡ್ಬೇಕಷ್ಟೇ ಈಗ, ಅದರದ್ದು ಡೆರಿವೇಷನ್ ಅಂತ ಏನಿಲ್ಲ. ಸೊ ವಾಟ್ ಡು ವಿ ಮೀನ್ ಬೈ ಪಿಚ್ ಆಫ್ ದ ಹೆಲಿಕ್ಸ್ ಅಂತ ಅನ್ನೋದನ್ನು ಹೇಳ್ತೇನೆ. ಓಕೆ, ಈಗ ನೋಡಿರಿ, ಈಗ ಹೆಲಿಕಲ್ ಪಾತ್ ಅಂದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಟರಿ ಮೋಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್. ದಟ್ ಮೀನ್ಸ್ ಅಲ್ಲೇ ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ನು ಮಾಡ್ತಿರ್ತೈತಿ, ಪ್ಲಸ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ಕೋವಂತ ಮುಂದೆ ಹೋಗ್ತಿರುತ್ತೆ. ಸೊ ಹಿಂಗಿದ್ದಾಗ ಈಗ ನೋಡಿರಿ, ಸ್ವಲ್ಪ ನಾನೇನು ಮಾಡ್ತೀನಿ, ಸ್ವಲ್ಪ ದೊಡ್ಡ ಸರ್ಕ್ಯುಲರ್ ಮೋಷನ್ ಮಾಡಿಸ್ತೀನಿ ಆ ಹೆಲಿಕಲ್ ಪಾತ್ನೊಳಗೆ. ಸೊ ಈ ರೀತಿ ಈಗ ಸಪೋಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ನೊಳಗೆ ನಮ್ಮ ಚಾರ್ಜ್ ಇಲ್ಲಿ ತಂತಿಕೋರಿ, ಹೌದಾ? ಈಗ ಇದು ಪ್ಯೂರ್ ಸರ್ಕ್ಯುಲರ್ ಮೋಷನ್ ಆಗಿತ್ತಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಈ ಪಾಯಿಂಟ್ನಿಂದ ಸ್ಟಾರ್ಟ್ ಮಾಡಿದಾಗ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಆದಾಗ ಇಟ್ ವುಡ್ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಇಫ್ ದಿಸ್ ವುಡ್ ಹ್ಯಾವ್ ಬೀನ್ ಪ್ಯೂರ್ ಸರ್ಕ್ಯುಲರ್ ಮೋಷನ್. ಬಟ್ ಇನ್ ಕೇಸ್ ಆಫ್ ಹೆಲಿಕಲ್ ಮೋಷನ್ ಇಲ್ಲಿ ಸ್ಟಾರ್ಟ್ ಆಗಿರ್ತೈತಿ, ಬಟ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಆದಮೇಲೆ ವಾಪಸ್ ಅದ ಪಾಯಿಂಟಿಗೆ ಬರೋಂಗಿಲ್ಲ. ಬಿಕಾಸ್ ಇಲ್ಲಿ ಓನ್ಲಿ ಸರ್ಕ್ಯುಲರ್ ಮೋಷನ್ ಇಲ್ಲಲ್ಲ, ಇದರೊಳಗೆ ಹೆಲಿಕಲ್ ಮೋಷನ್ನು ಐತೆ. ದಟ್ ಮೀನ್ಸ್ ಇಟ್ ಇನ್ವಾಲ್ವ್ಸ್ ಟ್ರಾನ್ಸ್ಲೇಟರಿ ಮೋಷನ್. ಸೊ ಹೀಗಾಗಿ ಇಲ್ಲಿರಬೇಕಾಗಿದ್ದ ಚಾರ್ಜ್ ಇಟ್ ವಿಲ್ ಮೂವ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ವಿದಿನ್ ಒನ್ ಸರ್ಕ್ಯುಲರ್ ಮೋಷನ್ ಅಥವಾ ವಿದಿನ್ ಒನ್ ರೆವಲ್ಯೂಷನ್. ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ನಾನು, ಈಗ ಸರ್ಕ್ಯುಲರ್ ಮೋಷನ್ ಇತ್ತಂದ್ರೆ ಅಲ್ಲೇ ತಿರ್ತಿರ್ತಾವ ಅದ ಪಾಯಿಂಟಿಗೆ. ಈಗ ಹೆಲಿಕಲ್ ಮೋಷನ್ ಅಂದರೆ ಒಂದು ರೌಂಡ್ ಹೊಡೆದು ಬರೋದ್ರೊಳಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿರ್ತದೆ, ಮತ್ತೊಂದು ರೌಂಡ್ ಹೊಡೆದು ಬರೋದ್ರೊಳಗೆ ಮತ್ತೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿರುತ್ತೆ. ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಬಟ್ ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ಸ್ ಇನ್ ದ್ಯಾಟ್ ಒನ್ ರೆವಲ್ಯೂಷನ್, ಇಲ್ಲಿಂದ ಇಲ್ಲಿ ಹೋಗೋದ್ರೊಳಗೆ ಎಷ್ಟು ಅದು ಡಿಸ್ಟೆನ್ಸ್ ಕವರ್ ಮಾಡ್ತೈತಿ, ದ್ಯಾಟ್ ಈಸ್ ಕಾಲ್ಡ್ ಪಿಚ್ ಆಫ್ ದ ಹೆಲಿಕ್ಸ್. ಸೊ ಪಿಚ್ ಆಫ್ ದ ಹೆಲಿಕ್ಸ್ ಅಂದ್ರೆ ಇದಕ್ಕೆ ಫಾರ್ಮುಲಾ ನಾವು ಹೆಂಗೆ ಮಾಡ್ಬೋದು? ಪಿಚ್ ಆಫ್ ದ ಹೆಲಿಕ್ಸ್ ಅಂದ್ರೆ ಏನು ಗೊತ್ತನ್ರಿ? ಟೆಲ್ ಮಿ ವಾಟ್ ಮೈಟ್ ಬಿ ದ SI ಯೂನಿಟ್ ಆಫ್ ಪಿಚ್ ಆಫ್ ದ ಹೆಲಿಕ್ಸ್ ಅಥವಾ ಪಿಚ್ ಆಫ್ ದ ಹೆಲಿಕಲ್ ಪಾತದ್ದು SI ಯೂನಿಟ್ ಏನು ಹೇಳ್ರಿ? ಆಬ್ವಿಯಸ್ಲಿ ಏನು ಬರ್ಬೇಕು? ಮೀಟರ್. ಡಿಸ್ಟೆನ್ಸ್ ಅದಲ್ಲತ್ತು, ಎಷ್ಟು ಡಿಸ್ಟೆನ್ಸ್ ಅದಕ್ಕೆ ವರ್ ಮಾಡ್ತೈತೆ, ಹೌ ಮಚ್ ಡಿಸ್ಟೆನ್ಸ್ a particular particle which is executing helical motion, how much distance does it cover in one revolution is called pitch ಅಂದಾಗ, ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಿ ಅದಕ್ಕೆ ಪಿಚ್ ಅಂತ ನಾವು ಕರೆದಾಗ ಆಬ್ವಿಯಸ್ಲಿ ಅದ್ರದ್ದು ಯೂನಿಟ್ ಏನಾಯ್ತು ಹಂಗಾರೆ? ಮೀಟರ್ ಆಯ್ತಾ? ಸೊ ಈಗ ಡಿಸ್ಟೆನ್ಸ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು, ಮತ್ತು ಇದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಏನಾಯ್ತು ಹಂಗಾರೆ? ವೆಲಾಸಿಟಿ ಇಂಟು ಟೈಮ್, ಹೌದಲ್ಲ ರೀ? ಹಾಂ, ಈಗ ಯಾವ ವೆಲಾಸಿಟಿ ನಮ್ಮ ಹೆಲಿಕಲ್ ಮೋಷನ್ನೊಳಗೆ, ಯಾವ ವೆಲಾಸಿಟಿ ಎಕ್ಸ್ ಆ್ಯಕ್ಸಿಸ್ನೊಳಗೆ ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ನೊಳಗೆ ಆ ಚಾರ್ಜ್ ಪಾರ್ಟಿಕಲ್ ತೊಗೊಂಡು ಹೋಗೋಕ್ಕೆ ರೆಸ್ಪಾನ್ಸಿಬಲ್ ಇರೋದು ಯಾವುದು? ವೆಲಾಸಿಟಿ ವಿ ಕಾಸ್ ಥೀಟಾ. ಈ ಹೆಲಿಕಲ್ ಮೋಷನ್ನಾಗ ಏನಾಗ್ಬಿಡ್ತೈತಿ, ನಾವು ಆಗಲೇ ಡಿಸ್ಕಸ್ ಮಾಡೀವಿ. ಹಿಂಗಿದ್ದಾಗ ಇದು ಥೀಟಾ ಇದ್ದಾಗ ವಿ ಕಾಸ್ ಥೀಟಾ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೇಟ್ ಲೈನ್ ಮೋಷನ್, ವಿ ಸೈನ್ ಥೀಟಾ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ circular motion. So as we are talking about pitch which is along x axis translatory motion, ಅಲ್ಲಿ ಬರುವಂಥ ವೆಲಾಸಿಟಿ v cos theta ಆಗ್ತದೆ. ಸೊ ಅಕಾರ್ಡಿಂಗ್ ಟು ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಏನಾಗ್ತೀರಿ ಹಂಗಾರೆ? ವೆಲಾಸಿಟಿ ಇಂಟು ಟೈಮ್, ಹೌದ್ರಿ? ಸೊ ಹಿಂಗಿದ್ದಾಗ ಸೊ ಟೈಮ್ ಪೀರಿಯಡ್ ನಾವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿವಾಗಲೇ
1 ಟೈಮ್ ಪಿರಿಯಡ್ ಈಸ್ 2 pi m divided by qb ಹೌದಾ ಇಂಟು ದ ವೆಲಾಸಿಟಿ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಿಚ್ ಅಂದರೆ ಟ್ರಾನ್ಸ್ಲೇಟರಿ ಮೋಷನ್ ಈಸ್ ನಾಟ್ ವಿ ಸೈನ್ ಥೀಟಾ, ಇಟ್ ಈಸ್ ವಿ ಕಾಸ್ ಥೀಟಾ. ಸೊ ಇದನ್ನು ನಾವು ಕಂಬೈನ್ ಮಾಡಿ ಬರೆದ್ರೆ ದ ಫಾರ್ಮುಲಾ ಫಾರ್ ದ ಪಿಚ್ ಆಫ್ ದ ಹೆಲಿಕಲ್ ಮೋಷನ್ ಬಿಕಮ್ಸ್ 2 pi m v cos theta ಡಿವೈಡೆಡ್ ಬೈ ಕ್ಯೂ ಬಿ. ಸಿಂಪಲ್ ಐತೆ, ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಸ್ವಲ್ಪ ಲಕ್ಷ ಕೊಟ್ಟರೆ ಸಾಕು. ಸೊ ಪಿಚ್ ಇಸ್ ಈಕ್ವಲ್ಸ್ ಟು ಆ್ಯಸ್ ಯು ಕ್ಯಾನ್ ಸಿ ಹಿಯರ್ the formula is 2 pi m v cos theta divided by qb. ಸೊ ಇದಿಷ್ಟು ನಾವು ಹೆಲಿಕಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋದಿತ್ತು. ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ಕಿಗೆ ಮೂವ್ ಆಗೋಣ, ವಿಚ್ ಇಸ್ ಕಾಲ್ಡ್ ಲಾರೆನ್ಸ್ ಫೋರ್ಸ್. ರೀಸೆಂಟ್ಲಿ ನಿಮ್ಗೆ ಎಕ್ಸಾಮ್ನೊಳಗೆ ವಾಟ್ ಈಸ್ ಲಾರೆನ್ಸ್ ಫೋರ್ಸ್ ಅಂತ ಹೇಳಿ ಕೇಳಿದ್ರೆ, ಅನ್ಫಾರ್ಚುನೇಟ್ಲಿ ನಾನು ನೆಕ್ಸ್ಟ್ ಟಾಪಿಕ್ ಲಾರೆನ್ಸ್ ಫೋರ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ನೀವು ಬರಿತಿದ್ರಿ. ಬಿಕಾಸ್ ಈ ಲಾರೆನ್ಸ್ ಫೋರ್ಸ್ನೊಳಗೆ ಏನು ಬರ್ತೈತಲ್ಲ ನಾವು ಅದನ್ನು ಆಲ್ರೆಡಿ ಕಲ್ತ್ಬಿಟ್ಟಿವಿ. ಬಟ್ ನಮಗೇನು ಗೊತ್ತಿಲ್ಲ ಅಂದರೆ ಇದಕ್ಕೆ ಲಾರೆನ್ಸ್ ಫೋರ್ಸ್ ಅಂತಾರೆ ಅಂಥೇಳಿ. ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ವೆರಿ ಕ್ವಿಕ್ಲಿ. ಅ ಚಾರ್ಜ್ ಕ್ಯೂ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ. ಇದು ನಿಮಗೆ ಗೊತ್ತಾ? ಯಾವಾಗ ಒಂದು ಚಾರ್ಜನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಟ್ಟಿರ್ತೀವಿ, ಅದ್ರ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಟಾಗ ಒಂದು ಚಾರ್ಜಿನ ಫೋರ್ಸ್ ಬರುತ್ತಿಲ್ಲ, ಅದಕ್ಕೆ ಫೋರ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ. ಈ ಫಾರ್ಮುಲಾ ಹಳೇದು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡ್ ಬೈ ಚಾರ್ಜ್, ಎಫ್ ಇಸ್ ಈಕ್ವಲ್ಸ್ ಟು ಏನಾತ್ರಿ ಹಂಗಾರೆ ಕ್ಯೂ ಇ. ಅವ್ರೇನಂತಾರೆ, ಯಾವಾಗ ಒಂದು ಚಾರ್ಜನ್ನು ಇಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಡ್ತೀವಿ ಅದ್ರ ಮೇಲೆ ಒಂದು ಫೋರ್ಸ್ ಬರ್ತೈತಿ. ಈಗ ಒಂದು ಮಜಾ ಅವ್ರು ಏನಂತಾರೆ ಅಂತಂದ್ರೆ, ಸಪೋಸ್ ನೀವು ಒಂದು ರೂಮ್ನೊಳಗದ್ದೀರಿ ಅಂತ ಅಂದ್ಕೊಳ್ಳೋಣ, ಎಲ್ಲದಿರಿ ಒಂದು ರೂಮ್ನೊಳಗೆ. ಆ ರೂಮ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕ್ಯಾರ. ಒಂದು ಕಡೆ ನಾರ್ತ್ ಪೋಲ್, ಒಂದು ಕಡೆ ಸೌತ್ ಪೋಲ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ಯಾರ. ಓಕೆ, ಸಿಮಿಲರ್ಲಿ ಅದೇ ರೂಮ್ನೊಳಗೆ ಟುಗೆದರ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲೆಕ್ಟ್ರಿಕ್ ಫೀಲ್ಡು ಹಾಕ್ಯಾರ ಅಂತ ಅಂದ್ಕೊಳ್ಳೋಣ. ದಟ್ ಮೀನ್ಸ್ ಇನ್ ಒನ್ ಪರ್ಟಿಕ್ಯುಲರ್ ರೂಮ್ ದೇರ್ ಆರ್ ಬೋತ್ ಇಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನಾವೇನು ಮಾಡೋಣ ಅಂದರೆ, ಈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇರುವಂತಹ ಒಂದು ರೂಮ್ನೊಳಗೆ ಒಂದು ಚಾರ್ಜನ್ನು ಮೂವ್ ಮಾಡೋಕ್ಕೆ ಬಿಡೋಣ. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಹಿಂಗೆ ಈ ಚಾರ್ಜನ್ನು ಒಗಿಯೋಣ ಅಂತಾರೆ. ಅವಾಗ ಈ ಚಾರ್ಜ್ ಮೇಲೆ ಎಷ್ಟು ಫೋರ್ಸಸ್ ಬರ್ತಾವೆ? ಹೌ ಮೆನಿ ಫೋರ್ಸಸ್ ಬರ್ತಾವೆ? ಆಬ್ವಿಯಸ್ಲಿ ಈ ಚಾರ್ಜ್ ಮೇಲೆ ಎರಡು ಫೋರ್ಸ್ ಬರ್ತವೆ. ಈಗ ಒಂದು ಫೋರ್ಸ್ ಡ್ಯೂ ಟು ಇಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಇ, ಹೌದಲ್ಲ ರೀ. ಇನ್ನೊಂದು ನಾವು ಇದೇ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡೀವಿ, ಯಾವಾಗ ಚಾರ್ಜನ್ನು ಮೂವ್ ಮಾಡ್ತೀವಲ್ಲ ನಾವು, ಅದ್ರ ಸುತ್ತಲ ಒಂದು ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತೆ. ಸೊ ವೆನ್ ಎವರ್ ಅ ಚಾರ್ಜ್ ಕ್ಯೂ ಈಸ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಬಿಕಾಸ್ ಆಫ್ ದ magnetic field, tiny magnetic field which is produced surrounding that charge, the charge experiences a force which is called as a magnetic force. So that magnetic force we can write it as formula ಗೊತ್ತಲ್ಲ, ಕ್ಯೂ ವಿ ಬಿ ಸೈನ್ ಥೀಟಾ. ಸೊ ಇದನ್ನು ಎರಡು ಫಾರ್ಮುಲಾನ ವೆಕ್ಟರ್ ಫಾರ್ಮ್ನೊಳಗೆ ಬರೆದ್ರೆ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರಿಟನ್ ಆಸ್ ಕ್ಯೂ ಇ ವೆಕ್ಟರ್ ಫಾರ್ಮ್ನೊಳಗೆ ಡೈರೆಕ್ಷನ್ಸನ್ನು ಇಂಟ್ರೊಡ್ಯೂಸ್ ಮಾಡಿ, ವೆಕ್ಟರ್ಸನ್ನು ಇಂಟ್ರೊಡ್ಯೂಸ್ ಮಾಡಿ. ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ, ಇದನ್ನು ಹಿಂಗೆ ಬರೀತಾರೆ, ಕ್ಯೂ ವಿ ಬಿ ಸೈನ್ ಥೀಟಾ. ಇದು ನೆನಪಿರ್ಬೋದು, ಕ್ಯೂ ಇಂಟು ವಿ ಕ್ರಾಸ್ ಪಿ. ಇಲ್ಲೊಂದು ವೆಕ್ಟರ್ ಪ್ರಾಡಕ್ಟ್ ಬರ್ತೈತೆ. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಪ್ಲೇನ್ನೊಳಗೆ ಇರ್ತಾವೆ ಅದ್ರ ಪರ್ಪೆಂಡಿಕ್ಯುಲರ್ ಪ್ಲೇನ್ನೊಳಗೆ ಫೋರ್ಸ್ ಬರ್ತೈತೆ ಅಂಥೇಳಿ. ಸೊ ಇಲ್ಲೇ ನಾವು ಏನು ಡಿಸ್ಕಸ್ ಮಾಡಾಕತ್ತೀವಿ ಅಂದ್ರೆ, ಯಾವಾಗ ಒಂದು ಚಾರ್ಜ್ ಕ್ಯೂನ ಒಂದು ರೂಮ್ನೊಳಗೆ ನಾವು ಒಂದು ಪರ್ಟಿಕ್ಯುಲರ್ ವೆಲಾಸಿಟಿಲಿ ಒಗಿತೀವಿ, ಆ ರೂಮ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡು ಐತಿ, ಆ ರೂಮ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡು ಐತಿ. ಎಮ್ ಅಂತ ರೆಪ್ರೆಸೆಂಟ್ ಮಾಡಿರಿ ಅಥವಾ ಬಿ ಅಂತ ರೆಪ್ರೆಸೆಂಟ್ ಮಾಡಿರಿ. ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎರಡೂ ಇದ್ದಾಗ ಆ ರೂಮ್ನೊಳಗೆ ಆ ಚಾರ್ಜ್ ಮೇಲೆ ಎರಡು ಫೋರ್ಸ್ ಬರ್ತಾವೆ. ಒಂದು ಫೋರ್ಸ್ ಕ್ಯೂ ಇ ವಿಚ್ ಈಸ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಕ್ಯೂ ಇಂಟು ವಿ ಕ್ರಾಸ್ ಬಿ ವಿಚ್ ಈಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಇವು ಎರಡನ್ನೂ ನಾವು ಆ್ಯಡ್ ಮಾಡಿ ಬರೆದ್ರೆ ದ ರಿಸಲ್ಟೆಂಟ್ ಫೋರ್ಸ್ ಎಫ್ ಈಸ್ ಈಕ್ವಲ್ಸ್ ಟು ಕ್ಯೂ ಇ ಪ್ಲಸ್ ಕ್ಯೂ ಇಂಟು ಬ್ರಾಕೆಟ್ ವಿ ಕ್ರಾಸ್ ಬಿ, ಹೌದಾ? ಸೊ ದೇರ್ ಫೋರ್ ಎಫ್ ಇಸ್ ಈಕ್ವಲ್ಸ್ ಟು, ನೀವು ಕ್ಯೂ ಕಾಮನ್ ತೆಗೆದ್ರೆ ಇ ಪ್ಲಸ್ ವಿ ಕ್ರಾಸ್ ಬಿ. ಇವು ಎರಡು ಫೋರ್ಸನ್ನು ನಾವು ಆ್ಯಡ್ ಮಾಡಿ ಒಂದು ಫಾರ್ಮುಲಾ ಬರೆದ್ವಲ್ಲ, ಇದೇ ಫಾರ್ಮುಲಾಕ್ಕೆ ಲಾರೆನ್ಸ್ ಫೋರ್ಸ್ ಅಂತಾರೆ ಅಷ್ಟೆ. ಅಂದ್ರೆ ನಮಗೆ ಗೊತ್ತು
ಒಂದು ಚಾರ್ಜ್ ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ನಿಂದ ಇಷ್ಟು ಫೋರ್ಸ್ ಬರುತ್ತೆ ಅನ್ನೋ ಫಾರ್ಮುಲಾ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಇಷ್ಟು ಫೋರ್ಸ್ ಬರ್ತೈತೆ ಅದೇ ಚಾರ್ಜ್ ಮೇಲೆ ಅಂತಲೂ ಫಾರ್ಮುಲಾ ಗೊತ್ತು. ಅವು ಎರಡೂ ಫಾರ್ಮುಲಾನ ಆ್ಯಡ್ ಮಾಡಿ ಒಂದು ಟೋಟಲ್ ನಾವು ತೊಗೊಂಡ್ರೆ ಚಾರ್ಜ್ ಕ್ಯೂ ಕಾಮನ್ ತೆಗೆದು ದ್ಯಾಟ್ ಫಾರ್ಮುಲಾ ಈಸ್ ಕಾಲ್ಡ್ ಆಸ್ ಲಾರೆನ್ಸ್ ಫೋರ್ಸ್. ಆ್ಯಕ್ಚುಲಿ ಈವನ್ ಇಫ್ ಯು ರೈಟ್ ಓನ್ಲಿ ದಿಸ್ ಫಾರ್ಮುಲಾ ಎಫ್ ಈಸ್ ಈಕ್ವಲ್ಸ್ ಟು ಕ್ಯೂ ಇ ಅಂತಷ್ಟ ನೀವು ಬರೆದ್ರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾರೆನ್ಸ್ ಫೋರ್ಸ್. ಏನು ಸರ್ ಹಂಗಂದ್ರೆ ಅದಕ್ಕೂ ಲಾರೆನ್ಸ್ ಫೋರ್ಸ್ ಅಂತೀರಿ ಇದಕ್ಕೂ ಲಾರೆನ್ಸ್ ಫೋರ್ಸ್ ಅಂತೀರಿ. ಇದು ಲಾರೆನ್ಸ್ ಫೋರ್ಸ್ ಓನ್ಲಿ ಇನ್ ಕೇಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈಗ ಎಕ್ಸಾಮ್ನೊಳಗೆ ನಿಮ್ಗೆ ಲಾರೆನ್ಸ್ ಫೋರ್ಸ್ ಅಂತ ಕೇಳಿದ್ರೆ ಅಂದ್ರೆ ಪೂರ್ತಿ ಫಾರ್ಮುಲಾ ಬರೀರಿ. ಆಗಲೇ ಇತ್ತಲ್ಲ ಏನು ಕ್ಯೂ ಇಂಟು ಬ್ರಾಕೆಟ್ ಇ ಪ್ಲಸ್ ವಿ ಕ್ರಾಸ್ ಬಿ, ಇಲ್ಲೇ ವೆಕ್ಟರ್ ಸಿಂಬಲ್ ಹಾಕ್ಬೇಕು ಇವಕ್ಕೆ. ಸೊ ಲಾರೆನ್ಸ್ ಫೋರ್ಸ್ ಅಂತ ಕೇಳಿದ್ರೆ ಪೂರಾ ಬರೀಬೇಕು. ಇದು ಲಾರೆನ್ಸ್ ಫೋರ್ಸ್ ಓನ್ಲಿ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಅಕಸ್ಮಾತ್ ನೀವು ಹಿಂಗೆ ಬರೆದ್ರೆ ಕ್ಯೂ ಇಂಟು ಬ್ರಾಕೆಟ್ ವಿ ಕ್ರಾಸ್ ಬಿ ಅಷ್ಟು ಬರೆದ್ರೆ ದಿಸ್ ಬಿಕಮ್ಸ್ ಲಾರೆನ್ಸ್ ಫೋರ್ಸ್ ಓನ್ಲಿ ಇನ್ ಕೇಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಸೊ ಆನ್. ಸೊ ಹೋಪ್ಫುಲಿ ನಿಮಗೆ ಇದು ಲಾರೆನ್ಸ್ ಫೋರ್ಸ್ ಟಾಪಿಕ್ ಅರ್ಥ ಆತಂತ ಅಂದ್ಕೊಂಡೇನೀಗ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಅ ಪರ್ಟಿಕ್ಯುಲರ್ ಟಾಪಿಕ್ ಕಾಲ್ಡ್ ಆಸ್ ವೆಲಾಸಿಟಿ ಸಿಲೆಕ್ಟರ್. ಓಕೆ, ಸೊ ವೆಲಾಸಿಟಿ ಸಿಲೆಕ್ಟರ್ ಅಂದ್ರೆ ಏನಂತ ನೋಡೋಣ. ಸೊ ಈಗ ಈ ವೆಲಾಸಿಟಿ ಸಿಲೆಕ್ಟರ್ ಬಗ್ಗೆ ಅರ್ಥ ಮಾಡ್ಸೋಕೆ ಒಂದು ಕ್ವಶನ್ ಕೇಳ್ತೀನಿ, ಹಂಗೆ ವಿಚಾರ ಮಾಡಿರಿ. ಏನಂದ್ರೆ ಸಪೋಸ್ ಆಗಲೇ ಹೇಳಿದ್ನಲ್ಲ ಆ ಟೈಪ್ ಒಂದು ರೂಮ್ನೊಳಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕೋಣ. ಓಕೆ, ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಏನು ಮಾಡೋಣ, ಅದೇ ರೂಮ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡು ಹಾಕೋಣ ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನೊಳಗೆ. ಹೌದಾ? ಸೊ ಒಂದು ಪರ್ಟಿಕ್ಯುಲರ್ ರೂಮ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡು ಐತಿ, ಎಲೆಕ್ಟ್ರಿಕ್ ಫೀಲ್ಡು ಐತಿ. ಜಸ್ಟ್ ನಾವು ಏನು ನೋಡಿವಂದ್ರೆ ವೆನ್ ಅ ಚಾರ್ಜ್ ಈಸ್ ಥ್ರೋನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ರೂಮ್ ಅಥವಾ ಸಚ್ ಅ ರೂಮ್, ಅದರೊಳಗೆ ಎಷ್ಟು ಫೋರ್ಸ್ ಬರ್ತಾವೆ, ಈ ಚಾರ್ಜ್ ಮ್ಯಾಲೆ ಎಷ್ಟು ಫೋರ್ಸ್ ಬರ್ತಾವೆ, ಡೆಫಿನೆಟ್ಲಿ 2 ಬರ್ತಾವೆ. ಅವು ಎರಡನ್ನೂ ಸೇರಿಸಿದ್ರೆ ಅದಕ್ಕೆ ಲಾರೆನ್ಸ್ ಫೋರ್ಸ್ ಅಂತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನನ್ನ ಕ್ವಶನ್ ಏನಂದ್ರೆ, ಇಸ್ ಇಟ್ ಪಾಸಿಬಲ್, ಹಿಂಗೆ ಒಂದೇನೋ ಹೇಳ್ತೀನಿ ನಾ, ಇದು ಈ ಸಾಧ್ಯತೆ ಐತೆ ಅಂತ ನಾವು ವಿಚಾರ ಮಾಡೋಕೆ ನೀವು ಏನಂದರೆ, ಇಸ್ ಇಟ್ ಪಾಸಿಬಲ್ ದ್ಯಾಟ್ ದಿಸ್ ಚಾರ್ಜ್ ಮೂವ್ಸ್ ಅನ್ಡಿಫ್ಲೆಕ್ಟೆಡ್ ಅನ್ಡಿವಿಯೇಟೆಡ್ ಇನ್ ದಟ್ ಕೈಂಡ್ ಆಫ್ ರೂಮ್ ಅಥವಾ ದಿಸ್ ಕೈಂಡ್ ಆಫ್ ರೂಮ್. ಈ ರೂಮ್ನೊಳಗೆ ಈಗ ನೋಡ್ರಿ, ಯಾವಾಗ ಒಂದು ಚಾರ್ಜ್ ಮೇಲೆ ಅದು ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡರ ಬರಲಿ, ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡರ ಬರಲಿ, ಈಗ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಅದು ಚಾರ್ಜ್ ಹೊಂಟಿತ್ತಂದ್ರೆ ಅದ್ರ ಮೇಲೆ ಫೋರ್ಸ್ ಬಂದ್ಕೊಳ್ಳಿ ಅದು ಡಿವಿಯೇಟ್ ಆಗಿಬಿಡ್ತೈತಿ. ಹಿಂಗೆ ಹೊಂಟಿದ್ದು ಹಿಂಗಾರ ಬಂದುಬಿಡ್ತೈತಿ, ಹಿಂಗೆ ಬಂದಿದ್ದು ಹಿಂಗಾರ ಹೋಗ್ತೈತಿ. ಬಿಕಾಸ್ ಆಫ್ ದ ಫೋರ್ಸ್ ಇಟ್ ಎಕ್ಸ್ಪೀರಿಯನ್ಸಸ್ ದ ಚಾರ್ಜ್ ಗೆಟ್ಸ್ ಡಿಫ್ಲೆಕ್ಟೆಡ್. ಹೌದಾ? ಸೊ ಈಗ ನನ್ನ ಕ್ವಶನ್ ಏನಂದರೆ, ಒಂದು ರೂಮ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡು ಐತಿ, ಮ್ಯಾಗ್ನೆಟಿಕ್ ಫೀಲ್ಡು ಐತಿ. ಅಂಥ ಒಂದು ರೂಮ್ನೊಳಗೆ ನಾವು ಚಾರ್ಜನ್ನ ಥ್ರೋ ಮಾಡಿದಾಗ ಇಸ್ ಇಟ್ ಪಾಸಿಬಲ್ ದ್ಯಾಟ್ ದ ಚಾರ್ಜ್ ಮೂವ್ಸ್ ಅನ್ಡಿಫ್ಲೆಕ್ಟೆಡ್? ಸೊ ವಾಟ್ ದಿಸ್ ಮೀನ್ಸ್ ಈಸ್, ಅನ್ಡಿಫ್ಲೆಕ್ಟೆಡ್ ಮೂವ್ ಆಗಬೇಕಂದ್ರೆ ಅದ್ರ ಮೇಲೆ ಫೋರ್ಸ್ ಬರಬಾರ್ದು. ಬಟ್ ನಮಗೆ ಗೊತ್ತು, ಯಾವಾಗ ಚಾರ್ಜನ್ನು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇದ್ದಂಥ ಒಂದು ರೂಮ್ನೊಳಗೆ ಹಾಕ್ತೀವಿ, ಅದ್ರ ಮೇಲೆ ಆ್ಯಕ್ಚುಲಿ 2 ಫೋರ್ಸ್ ಬರ್ತಾವೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಚಾರ್ಜ್ ಮೂವಿಂಗ್ ಅನ್ಡಿಫ್ಲೆಕ್ಟೆಡ್. ಸೊ ಚಾರ್ಜ್ ಅನ್ಡಿಫ್ಲೆಕ್ಟೆಡಾಗಿ ಮೂವ್ ಆಗ್ಬೇಕಂದ್ರೆ ಅದ್ರ ಮೇಲೆ 2 ಫೋರ್ಸ್ ಬರ್ತಾವೆ. ಅಂದರೂ ಅದು ಅನ್ಡಿಫ್ಲೆಕ್ಟೆಡಾಗಿ ಮೂವ್ ಆಗ್ಬೇಕಂದ್ರೆ ಆ 2 ಫೋರ್ಸ್ ಅಂದರೆ ವಿಚಾರ ಮಾಡಿರಿ, ಈಸ್ ದಿಸ್ ಪಾಸಿಬಲ್? ಫಸ್ಟ್ ಆಫ್ ಆಲ್ ಅದು ಅನ್ಡಿಫ್ಲೆಕ್ಟ್ ಆಗಿ ಮೂವ್ ಆಗೋಕ್ಕೆ ಸಾಧ್ಯ ಆಯ್ತನ? ಓಕೆ, ಆನ್ಸರ್ ಈಸ್ ಎಸ್, ಇಟ್ ಈಸ್ ಪಾಸಿಬಲ್. It is possible that it can move undeflected, because even though there are 2 forces which act on the charge Q, the 2 forces akasmat enare, the force due to electric field and the force due to magnetic field, become equal to each other in magnitude and opposite. Magnitude ನೊಳಗೆ equal and opposite in direction. ಹಿಂಗೇಂದ್ರೆ ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಅಂದ್ರೆ, ಸಪೋಸ್ ನಾನು ನಿಮಗೆ ಹೇಳಿದ್ವಿ ಅಂತಿಕೋರಿ, ಒಂದು ಪರ್ಟಿಕ್ಯುಲರ್ ರೂಮ್ನೊಳಗೆ ನಮ್ಮ ಕ್ಲಾಸ್ ರೂಮ್ನೊಳಗೆ ಕೂಡಿಸಿ ಇಲ್ಲೇ ಒಂದು ಪರ್ಟಿಕ್ಯುಲರ್ ವಾಲ್ನೊಳಗೆ ನಾವು ನಾರ್ತ್ ಪೋಲ್, ಇನ್ನೊಂದು ಪರ್ಟಿಕ್ಯುಲರ್ ವಾಲ್ನೊಳಗೆ ಸೌತ್ ಪೋಲ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿ, ಇನ್ನೊಂದು ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಹಾಕ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಮಾಡಿಕೊಂಡು ನಾನು ಬಂದು ಒಂದು ಚಾರ್ಜ್ ಹೋಗಿದ್ದೀನಿ, ಆ ಚಾರ್ಜ್ ಸ್ಟ್ರೇಟ್ ಮೂವ್ ಆಗಬೇಕು, ಅದು ಡಿಫ್ಲೆಕ್ಟ್ ಆಗಬಾರ್ದು. ಹಿಂಗೇಂದ್ರೆ ಅರೇಂಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಐತೆ ನಿಮಗೆ ಅಂತ ನಾನು ನಿಮಗೆ ಕೇಳಿದ್ರೆ
ಅವಾಗ ನೀವು ಸಮ್ಹೌ ಯಾವುದೋ ಒಂದು ಟೈಪ್ ಆಫ್ ಅರೇಂಜ್ಮೆಂಟ್ ಮಾಡಿ ಈ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಬರುವಂಥ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಬರುವಂಥ ಫೋರ್ಸ್ಗಳ ಮ್ಯಾಗ್ನಿಟ್ಯೂಡನ್ನು ಈಕ್ವಲ್ ಮಾಡಿ ಡೈರೆಕ್ಷನನ್ನು ಅಪೋಸಿಟ್ ಮಾಡಿಬಿಟ್ರೆ, ಎರಡು opposite in direction and equal in magnitude, then the two forces will cancel each other. ಆವಾಗ ಆ ಚಾರ್ಜ್ ಅನ್ಡಿಫ್ಲೆಕ್ಟೆಡ್ ಆಗಿ ಮೂವ್ ಆಗ್ತೈತೆ, ಅನ್ಡಿವಿಯೇಟೆಡ್ ಮೂವ್ ಆಗ್ತೈತೆ. ಸೊ ಹೌ ಟು ಮೇಕ್ ದಿಸ್ ಪಾಸಿಬಲ್? ಈಗ ನೋಡ್ರಿ ಏನು ಮಾಡ್ತಾರೆ ಇದಕ್ಕಂದ್ರೆ ಡೈರೆಕ್ಷನ್ಸನ್ನು ಕರೆಕ್ಟಾಗಿ ಚೂಸ್ ಮಾಡ್ತಾರೆ. ಈಗ ಇಲ್ಲೇ ನಮ್ಮ ಕಡೆ ಎರಡು ಟಾಸ್ಕ್ ಅದಾವೆ. ಒಂದು, ಆ ಎರಡೂ ಫೋರ್ಸ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಮಾಡ್ಬೇಕು, ಆಮೇಲೆ ಡೈರೆಕ್ಷನನ್ನು ಅಪೋಸಿಟ್ ಮಾಡ್ಬೇಕು. ಇದ್ರೊಳಗೆ ನಾವು ಏನು ಮಾಡ್ತೀವಿ ಗೊತ್ತೇನು? ಫಸ್ಟಿಗೆ ಡೈರೆಕ್ಷನನ್ನು ಅಪೋಸಿಟ್ ಮಾಡ್ತೀವಿ, ಆ ಕೆಲಸನ ಫಸ್ಟಿಗೆ ಮಾಡ್ತೀವಿ. ಸೊ ಅದಕ್ಕಿಲ್ಲಿ ನಾವು ನಾನೇನು ಮಾಡ್ತೀನಿ, XYZ ಆ್ಯಕ್ಸಸ್ಸನ್ನು ಡ್ರಾ ಮಾಡಿ ಒಂದು ಪರ್ಟಿಕ್ಯುಲರ್ ನಾವು ಅರೇಂಜ್ಮೆಂಟ್ ಮಾಡ್ಕೊತೀವಿ. ಏನು ಅರೇಂಜ್ಮೆಂಟ್ ಮಾಡ್ಕೊತೀವಿ ಅಂದರೆ, ಒಂದು ರೂಮ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡನ್ನು Y ಆ್ಯಕ್ಸಸ್ನೊಳಗೆ ಹಾಕ್ತೀವಿ. ಎಲೆಕ್ಟ್ರಿಕ್ ಫೀಲ್ಡನ್ನು Y ಆ್ಯಕ್ಸಸ್ನೊಳಗೆ ಹಾಕ್ತೀವಿ. ವೇರ್ ಆ್ಯಸ್ ಮ್ಯಾಗ್ನೆಟಿಕ್ ಫೀಲ್ಡನ್ನು Z ಆ್ಯಕ್ಸಸ್ನೊಳಗೆ ಹಾಕ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡನ್ನು. ಓಕೆ, ಆ್ಯಂಡ್ ದೆನ್ ನಮ್ಮ ಚಾರ್ಜ್ ಏನು Q ಮೂವ್ ಆಗ್ತಿರ್ತದಲ್ಲ, ದ್ಯಾಟ್ ವಿ ವಿಲ್ ಮೇಕ್ ಇಟ್ ಟು ಮೂವ್ ಇನ್ ಅಲಾಂಗ್ ಅಥವಾ X ಆ್ಯಕ್ಸಸ್ನೊಳಗೆ. ಈ ರೀತಿ ಅಂದರೆ ಚಾರ್ಜ್ ಅಥವಾ ಆ ಚಾರ್ಜದ್ದು ವೆಲಾಸಿಟಿ X ಆ್ಯಕ್ಸಸ್ನೊಳಗೈತಿ, ಎಲೆಕ್ಟ್ರಿಕ್ ಫೀಲ್ಡ್ Y ಆ್ಯಕ್ಸಸ್ನೊಳಗೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ Z ಆ್ಯಕ್ಸಸ್ನೊಳಗೈತಿ. ಆ ಹಂಗೆ ಡೈರೆಕ್ಷನ್ಸನ್ನು ನಾವು ಚೂಸ್ ಮಾಡ್ಕೊಂಡು, ಸೊ ಈಗ ಈ ಚಾರ್ಜ್ ಮೇಲೆ, ಯಾವ ಚಾರ್ಜ್ ಅದು? ಚಾರ್ಜ್ Q. ಈ ಚಾರ್ಜ್ Q ಮೇಲೆ ಟೋಟಲಿ ಎಷ್ಟು ಫೋರ್ಸಸ್ ಬರ್ತಾವೆ ರೀ? ಈಗ ಎರಡು ಬರ್ತಾವೆ, ಹೌದಾ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಫೋರ್ಸು, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ಫೋರ್ಸು. ಜಸ್ಟ್ ನಾವೀಗ ಇಲ್ಲೇ ಟೆಕ್ಸ್ಟ್ ಬುಕ್ನೊಳಗೆ ಸ್ವಲ್ಪ ಹೆಂಗೆ ಕೊಟ್ಟಾರೆ ನೋಡ್ರಿ, ಇದು ಡೈಗ್ರಾಮ್ ಒಂದು ಸರ್ತಿ ನೀವು ಕನ್ಫರ್ಮೇಷನ್ ಮಾಡ್ಕೊಂಬಿಡ್ರಿ. ಇಲ್ಲಿ ಇವರು ಹಂಗೆ ಮಾಡ್ಯಾರ, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ Y ಆ್ಯಕ್ಸಸ್ ತೊಗೊಂಡಾರ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ Z ಆ್ಯಕ್ಸಸ್ ತೊಗೊಂಡಾರ, ವೆಲಾಸಿಟಿ ಆಫ್ ದ ಚಾರ್ಜ್ ಇಸ್ ಬೀನ್ ಟೇಕನ್ ಅಲಾಂಗ್ X ಆ್ಯಕ್ಸಸ್. ಸೊ ಫಸ್ಟ್ ನಮ್ಮ ಟಾಸ್ಕ್ ಏನೀಗಂದ್ರೆ, ನಾವು ಹೆಂಗಾರ ಮಾಡಿ ಎರಡೂ ಫೋರ್ಸದ ಡೈರೆಕ್ಷನ್ದನ್ನು ಅಪೋಸಿಟ್ ಮಾಡ್ಕೋಬೇಕು. ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹೆಂಗೆ ಬರ್ದಾರೆ ನೋಡ್ರಿ ಇವ್ರು. ಎಲೆಕ್ಟ್ರಿಕ್ ಫೀಲ್ಡ್ E ಇಸ್ ಈಕ್ವಲ್ಸ್ ಟು EJ ಅಂತಾರೆ. ಏನು ಹೆಂಗಂದ್ರೆ EJ ಅಂದ್ರೆ J cap is a unit vector which indicates that the electric field is along Y axis ಅಂತ. ನೆಕ್ಸ್ಟ್ B is equals to BK ಅಂತಂದರೆ magnetic field is along Z axis and velocity is equals to VI ಅಂತ ತೊಗೊಂಡ್ರೆ ಅಂದರೆ ಚಾರ್ಜನ್ನು X ಆ್ಯಕ್ಸಸ್ನೊಳಗೆ ಒಗದಾರೆ. ಸೊ ಈಗ ಆ ಚಾರ್ಜ್ ಮೇಲೆ ಎರಡು ಫೋರ್ಸ್ ಬರ್ತಾವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಬರುವಂಥ ಫೋರ್ಸ್, ಅದರ ಫಾರ್ಮುಲಾ ನಮಗೆ ಗೊತ್ತು, F is equals to QE. ಇದನ್ನು ಅವರು ಬಿಡಿಸಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನು ವೆಕ್ಟರ್ ಫಾರ್ಮುಲಾಗೆ E ಅಂಥೇಳಿ ಮೇಲೆ ಅದು ವೆಕ್ಟರ್ ಸಿಂಬಲ್ ಹಾಕಿರ್ತಾರಲ್ಲ, ಅದನ್ನು ಬಿಡಿಸಿ ಹಿಂಗೆ ಬರ್ದಾರೆ ನೋಡ್ರಿ. Q vector E has been written as QEJ. ಈಗ ಇಲೆಕ್ಟ್ರಿಕ್ ಫೀಲ್ಡ್ Y ಆ್ಯಕ್ಸಸ್ನೊಳಗೆ ಐತಿ, ನಮಗದು ಗೊತ್ತು. ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಅದು Y ಆ್ಯಕ್ಸಸ್ನೊಳಗೆ ಐತೆ ಅಂತಲೇ ಬರ್ದಾರೆ ಅವರು. ಅಂದ್ರೆ ಹೆಂಗೆ ಬರ್ದಾರೆ ಗೊತ್ತೇ? ಇಲ್ಲಿ ನೋಡ್ರಿ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಈ ಫಾರ್ಮುಲಾ ಪರ್ಟಿಕ್ಯುಲರ್ಲಿ ನೀವು ಅಬ್ಸರ್ವ್ ಮಾಡಿದರೆ, ದಿಸ್ ಫಾರ್ಮುಲಾ ಟೆಲ್ಸ್ ಅಸ್ ದ್ಯಾಟ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ Y ಆ್ಯಕ್ಸಸ್. ಯಾಕಂದ್ರೆ ಮಜಾ ಏನಂದ್ರೆ, ಯಾವ ಡೈರೆಕ್ಷನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ನೋಡ್ರಿ, ಓಕೆ, ಯಾವ ಡೈರೆಕ್ಷನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ಲ, ಅಲ್ಲೊಂದು ನೀವು ಪಾಸಿಟಿವ್ ಚಾರ್ಜ್ ಇಟ್ಟರೆ, ಇದನ್ನು ನಾವು ಡಿಸ್ಕಸ್ ಮಾಡೀವಿ. ಪಾಸಿಟಿವ್ ಚಾರ್ಜ್ ಆಲ್ವೇಸ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ in the direction of the electric field. Positive charge always experiences force in the direction of electric field. ಈಗ ನೋಡ್ರಿ, ಇಲ್ಲಿ ಏನಾಗೈತೆ ಅಂದ್ರೆ, ಈ ಗ್ರಾಫ್ ನೋಡೋಣ ನಾವು. ಈ ಗ್ರಾಫ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಆಗೈತಿ? Y ಆ್ಯಕ್ಸಸ್, ಹೌದು ರೀ. ಇಲ್ಲೊಂದು ಚಾರ್ಜ್ ನಾವು ಏನರ ಪ್ಲೇಸ್ ಮಾಡಿದರೆ, ಈ ಚಾರ್ಜ್ ಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಏನು ಫೋರ್ಸ್ ಬರುತ್ತಲ್ಲ, FE, ಅದು ಹೆಂಗೆ ಇರ್ತೈತೆ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ನಾಗ ಐತಿ? ಅದರ ಡೈರೆಕ್ಷನ್ ಆಗಿರುತ್ತೆ. ದ್ಯಾಟ್ ಮೀನ್ಸ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ Y ಆ್ಯಕ್ಸಸ್ ಅಂತ. ನಾವಿಲ್ಲಿ ಏನು ಮಾಡೋಕ್ಕೆ ಟ್ರೈ ಮಾಡಕತ್ತೀವಿ, ಇನ್ನೊಂದು ಸರ್ತಿ ನೀವು ನೆನ್ಪು ಮಾಡ್ಕೋಬೇಕು. ನಾವೇನು ಮಾಡಕತ್ತೀವಿ, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಇವು ಎರಡು ಫಸ್ಟ್ ಆಫ್ ಆಲ್ ಅಪೋಸಿಟ್ ಡೈರೆಕ್ಷನ್ಸ್ನೊಳಗೆ ಬರ್ಬೇಕು, ಹೌದಾ? ಸೊ ಈಗ ಒಂದ್ರದ್ದು ಡೈರೆಕ್ಷನ್ ಫಿಕ್ಸ್ ಆತೀಗಲ್ಲೇ, ಯಾವುದದು? ಫೋರ್ಸ್ ಡ್ಯೂ ಟು
electric field which is along y axis. ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ವೈ ಆಕ್ಸಿಸ್ನೊಳಗೆ ಯಾಕೆ ಐತಿ ಅಂದರೆ ವೈ ಆಕ್ಸಿಸ್ನೊಳಗೆ ಇರೋದು ಯಾವುದು ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ನಾಗ ಇರ್ತೈತಿ, ಆ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಬರುವಂಥ ಫೋರ್ಸು ಅದರ ಡೈರೆಕ್ಷನ್ ಒಳಗೆ ಇರ್ತೈತಿ. ಸೊ ದಟ್ ಮೀನ್ಸ್ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ವೈ ಆಕ್ಸಿಸ್. ಇಷ್ಟು ನಮಗೆ ಕ್ಲಿಯರ್ ಆಯ್ತು. ಈಗ ಇದರ ಅಪೋಸಿಟ್ ಬರ್ಬೇಕಂದ್ರೆ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಬರ್ಬೇಕು ಹೇಳ್ರಿ. ಈಗ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ವೈ ಆಕ್ಸಿಸ್ ಅಂದರೆ force due to magnetic field, if it has to get in opposite direction to that of the electric field, under force due to electric field, obviously force due to magnetic field, force due to magnetic field must be in negative axis ನಾಗ ಬರಬೇಕಿಲ್ರಿ. ಈಗ ನೋಡ್ರಿ ಏನು ಮಾಡ್ತೀನಿ ಅಂದರೆ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಬರೆಯೋಣ. ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಯಾವುದು, ವಿ ಕ್ರಾಸ್ ಬಿ ಬರುತ್ತೆ, ಅಂದರೆ ಕ್ಯೂ ಇಂಟು ವಿ ಕ್ರಾಸ್ ಬಿ. ಸೊ ವಿ ಕ್ರಾಸ್ ಬಿ ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಐತೆ. ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಯಾವ ಪ್ಲೇನ್ನೊಳಗೆ ಇರ್ತಾವೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಪ್ಲೇನ್ನೊಳಗೆ ಮ್ಯಾಗ್ನೆಟಿಕ್ ಫೋರ್ಸ್ ಬರ್ತೈತಿ. ಈಗ ಸೊ ವೆಲಾಸಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಎಲ್ಲದವ ನೋಡೋಣ್ರಿ. ಈಗ ಸೊ ವೆಲಾಸಿಟಿ ಇಲ್ಲಿ ನೋಡಿ, ವೆಲಾಸಿಟಿ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಲಾಂಗ್ ಇದು ಝೆಡ್, ಅಲ್ಲಿ ಮುಂದೆ ಕಾಣಿಸಾಗತ್ತಿಲ್ಲ. ಸೊ ಎಕ್ಸ್ ಆ್ಯಂಡ್ ಝೆಡ್, ವೆಲಾಸಿಟಿ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಲಾಂಗ್ ಝೆಡ್ ಆಕ್ಸಿಸ್. ಎಕ್ಸ್ ಮತ್ತು ಝೆಡ್ ಈ ಪ್ಲೇನಿಗೆ, ಎಕ್ಸ್ ಝೆಡ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಅಂದರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ವೈ. ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ ಮೈನಸ್ ವೈನೊಳಗೆ ಬರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಇವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದ ಏನು ಎಲೆಕ್ಟ್ರಿಕ್ ಫೀಲ್ಡನ್ನು ವೈ ಆಕ್ಸಿಸ್ನೊಳಗೆ ಹಾಕೋದು, ಮ್ಯಾಗ್ನೆಟಿಕ್ ಫೀಲ್ಡನ್ನು ಝೆಡ್ ಆಕ್ಸಿಸ್ನೊಳಗೆ ಹಾಕೋದು, ನಮ್ಮ ಚಾರ್ಜ್ದು ವೆಲಾಸಿಟಿನ ಎಕ್ಸ್ ಆಕ್ಸಿಸ್ನೊಳಗೆ ಇಡೋದು, ಹೀಗೆಲ್ಲ ಮಾಡಿದ್ದ ನಾವು ಈ ಅರೇಂಜ್ಮೆಂಟ್ ಮಾಡೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರ್ತಾವು ಅಂತ ಹೇಳಿ. ಅದು ಹೆಂಗೆ ಬರುತ್ತೆ ಅಂತ ಪ್ರೂವ್ ಮಾಡಿ ಹೇಳಾಕತ್ತೀನಿ ನಾನು ನಿಮಗಷ್ಟೆ. ಸೊ ಈಗ ಆ್ಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ವೈ ಆಕ್ಸಿಸ್, ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ ಅಲಾಂಗ್ ವೈ ಆಕ್ಸಿಸ್. ಈಗ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಾಕತ್ತೀವಿ, ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ is along negative y-axis and why it is so. So according to the formula, the force due to magnetic field is in such a direction which is perpendicular to the plane containing velocity and magnetic field. Velocity and magnetic field adavu xz plane nolaga. So xz plane ige perpendicular andre, xz plane ige perpendicular andre, it might be positive y or negative y, ಎರಡು ಆಗಬಹುದು. ನೆಗೆಟಿವ್ y ನೊಳಗೆ ಇದು ಬರುತ್ತೆ ಅಂತ ಏನು ಗ್ಯಾರಂಟಿ ಅಂದರೆ, ಇದು ಕ್ರಾಸ್ ಪ್ರಾಡಕ್ಟ್ ಇತ್ತು ನೋಡ್ರಿ ಅಲ್ಲಿ ವಿ ಕ್ರಾಸ್ ಬಿ. ಆವಾಗ ನಾನು ನಿಮ್ಗೆ ಹೇಳಿದ್ದೆ, ಆ ವಿ ಕ್ರಾಸ್ ಬಿ ಎಲ್ಲಿರ್ತೈತಲ್ಲ ಅಲ್ಲಿ ಒಂದು ರೈಟ್ ಹ್ಯಾಂಡ್ ಸ್ಕ್ರೂ ಇಟ್ಟು ವೆಲಾಸಿಟಿಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಅದನ್ನು ತಿರುಗಿಸ್ಬೇಕು. ಈ ಡೈಗ್ರಾಮ್ನೊಳಗೆ ವೆಲಾಸಿಟಿ ಎಲ್ಲೈತಿ ಅಲ್ಲಿಂದ ನೀವು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಒಂದು ರೈಟ್ ಹ್ಯಾಂಡ್ ಸ್ಕ್ರೂ ಡ್ರೈವರ್ ತೊಗೊಂಡು ವಿಯಿಂದ ಬಿಗೆ ಈ ಸ್ಕ್ರೂ ನೀವು ತಿರುಗಿಸಿದ್ರೆ ಯು ವಿಲ್ ಫೈಂಡ್ ದಟ್ ದ screw will move downwards according to V cross P ಹಚ್ಚಿದ್ರೆ ಈ ಡೈಗ್ರಾಮ್ನೊಳಗೆ ಡೆಫಿನೆಟ್ಲಿ ಇಟ್ ವಿಲ್ ಶೋ ದ್ಯಾಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಫೋರ್ಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಅಲಾಂಗ್ ನೆಗೆಟಿವ್ ವೈ ಆಕ್ಸ್. ಸೊ ಹಂಗಾರೆ ಏನಾಯ್ತು, ಫಸ್ಟ್ ಸ್ಟೆಪ್ ನಾವು ಮಾಡ್ಕೊಂಡ್ವಿ. ಈ ವೆಲಾಸಿಟಿ ಸೆಲೆಕ್ಟರ್ನೋ ಟಾಪಿಕ್ನೊಳಗೆ ನಾವು ಏನು ಮಾಡೋಕ್ಕೆ ಟ್ರೈ ಮಾಡಾಕತ್ತೀವಿ ಅಂದರೆ, ಒಂದು ಚಾರ್ಜನ್ನು ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇದ್ದಾಗ ಈ ಚಾರ್ಜ್ ಒಗೆದ್ರೂ ಆ ಚಾರ್ಜ್ ಅನ್ಡಿವಿಯೇಟೆಡ್ ಹೋಗಬೇಕು. ಅಂದ್ರೆ ಆ ಚಾರ್ಜ್ ಮೇಲೆ ನೆಟ್ ಫೋರ್ಸ್ 0 ಆಗಬೇಕು. ಅದನ್ನು ಹೆಂಗೆ ಮಾಡಬೇಕಂತ ನೋಡಾಕತ್ತೀವಿ. ಸೊ ಫಸ್ಟ್ ಥಿಂಗ್ ದ್ಯಾಟ್ ವಿ ಡಿಡ್ ಇಸ್ ಬೈ ಟೇಕಿಂಗ್ ದಿಸ್ ಅರೇಂಜ್ಮೆಂಟ್. ಇಲ್ಲೇನು ನಿಮ್ಗೆ ಗ್ರಾಫ್ ಕಾಣಿಸಾಕತ್ತಲ್ಲ, ಈ ರೀತಿ ಅರೇಂಜ್ಮೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಝೆಡ್ ಆಕ್ಸಿಸ್ and velocity along x axis. By making this arrangement, we made sure that the force due to electric field and the force due to magnetic field are in opposite direction. The next thing is to make their magnitude equal. So suppose ಈಗ ಆಲ್ರೆಡಿ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗ್ಬಿಟ್ಟೈತಿ ಅಂತ ನಾವು ಅಂದ್ಕೊಂಡ್ರೆ, ಜಸ್ಟ್ ಅ ಮಿನಿಟ್. ಸೊ ಆಲ್ರೆಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸದು ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿಬಿಟ್ಟೈತಿ ಅಂತ ನಾವು ಅಂದ್ಕೊಂಡ್ರೆ, ಲೈಕ್ ಎಫ್ ಇ ಈಸ್ ಈಕ್ವಲ್ಸ್ ಟು ಎಫ್ ಬಿ ಆಗೈತಿ ಅಂತ ಅಂದ್ಕೊಂಡ್ರೆ, ಈಗ ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಫಾರ್ಮುಲಾ ಬರೀತೀನಿ ನಾನು, ಹೌದಾ? ಸೊ ಎಫ್ ಇ ಅಂದರೆ ಫೋರ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕ್ಯೂ ಇ,
force due to magnetic field is q into v into b into sin theta ಬರ್ತದೆ. ಇಲ್ಲಿ theta is the angle between velocity and magnetic field which is 90 degree. ಆ ಗ್ರಾಫ್ನ ನಾವು ಆಲ್ರೆಡಿ ತೊಗೊಂಡಿವಿ. ವೆಲಾಸಿಟಿನ ಎಕ್ಸ್ ಆಕ್ಸಿಸ್ನೊಳಗೆ, ಮ್ಯಾಗ್ನೆಟಿಕ್ ಫೀಲ್ಡಿನ ಝೆಡ್ ಆಕ್ಸಿಸ್ನೊಳಗೆ ಡೆಫಿನೆಟ್ಲಿ ಥೀಟಾ ಇಸ್ ಈಕ್ವಲ್ಸ್ ಟು 90. ಸೊ ಕ್ಯೂ ವಿ ಬಿ ಅಷ್ಟೇ ಬರ್ತೈತೆ. ಸೊ ಹಿಂಗಿದ್ದಾಗ ಕ್ಯೂ ಕ್ಯಾನ್ಸಲ್ ಆತ. ಈಗ ಏನು ಮಾಡಿರಿ, ವೆಲಾಸಿಟಿ ಒಂದು ಕಡೆ ಇಟ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಕಳಿಸ್ರಿ. ಸೊ ಅವಾಗ ಏನಾಗ್ತದೆ ಫೈನಲಿ ಅಂದರೆ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಇಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೊಂದೇನೋ ಸಿಕ್ತು. ದಿಸ್ ವಿ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ ಸೆಲೆಕ್ಟರ್ ಫಾರ್ಮುಲಾ. V is equals to E by B is called as velocity selector formula. ಏನು ವೆಲಾಸಿಟಿ ಸೆಲೆಕ್ಟರ್ ಏನಾಗುತ್ತೆ ರೀ? ಈ ಸೆಲೆಕ್ಟರ್ ಅಂತ ಯಾಕಂತಾರೆ ಇಲ್ಲಿ ಸುಡ್ಗಾಡೆ? ಯಾರನ್ನು ಸೆಲೆಕ್ಟ್ ಮಾಡಾಕತ್ತೀವಿ ನಾವು ಇಲ್ಲೇ? ನಾವು ಇಲ್ಲೇ ವೆಲಾಸಿಟಿನ ಸೆಲೆಕ್ಟ್ ಮಾಡ್ಬೇಕು. ಏನು ವೆಲಾಸಿಟಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮಜಾ ಏನಾತಂದ್ರೆ, ಈಗ ನೋಡಿರಿ ನಾನು ನಿಮ್ಗೆ ಹೇಳಿದ್ದೆ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಅಪೋಸಿಟ್ ಡೈರೆಕ್ಷನ್ನಾಗಿ ಬರಬೇಕು. ಒಂದು ನಾವು ಆಲ್ರೆಡಿ ನೋಡಿದ್ವಿ, ಅದನ್ನು ಆ ಗ್ರಾಫ್ ಗತೆ ಅರೇಂಜ್ಮೆಂಟ್ ಮಾಡಿದ್ರೆ ಅವು ಎರಡು ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರ್ತಾವೆ. ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಮಾಡೋದು ಹೆಂಗೆ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಪಾರ್ಟ್ನೊಳಗೆ ನೋಡಿದ್ರೆ ನಾವಿಲ್ಲೇ ಏನು ಉಳಿತು ಗೊತ್ತನ, ವಿ ಇಸ್ ಈಕ್ವಲ್ಸ್ ಟು ಇ ಬೈ ಬಿ ಅಂತ ಸಿಕ್ತು. ಇದರಿಂದ ನಮಗೇನು ಅರ್ಥ ಆಗ್ತೈತಿ ಅಂದರೆ, ಬೈ ಚೇಂಜಿಂಗ್ ದ ವ್ಯಾಲ್ಯೂಸ್ ಆಫ್ ಇ ಆ್ಯಂಡ್ ಬಿ. ಇಲ್ಲಿ ನೋಡ್ರಿ ನೀವು ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಕ್ಯೂ ಇ, ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಕ್ಯೂ ವಿ ಬಿ. ಹೌದಾ? ಈಗ ಬೈ ಅಡ್ಜಸ್ಟಿಂಗ್ ದ ವ್ಯಾಲ್ಯೂಸ್ ಆಫ್, ಸಪೋಸ್ ವೆಲಾಸಿಟಿ ಕಾನ್ಸ್ಟೆಂಟ್ ಐತಿ ಅಂದರೆ, ಒಂದು ಚಾರ್ಜದ ವೆಲಾಸಿಟಿ ಫಿಕ್ಸ್ಡ್ ಐತಿ ಅಂದರೆ, ಬೈ ಚೇಂಜಿಂಗ್ ದ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಕ್ಯಾನ್ ಮೇಕ್ ಕ್ಯೂ ಇ ಟು ಬಿಕಮ್ ಈಕ್ವಲ್ ಟು ಕ್ಯೂ ವಿ ಬಿ. ನಾವು ಎಲ್ಲ ಸೇರಿ ಹೊಡೆದಾಡಕತ್ತಿದ್ದ ಇಲ್ಲಿ ಏನಂದರೆ, ಯಾವಾಗ ಕ್ಯೂ ಇ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಆಗಿಬಿಡ್ತೈತಿ, ನೆಟ್ ಫೋರ್ಸ್ 0 ಆಗಿ ನಮ್ಮ ಚಾರ್ಜ್ ಎರಡು ಫೋರ್ಸ್ ಆ್ಯಕ್ಟ್ ಆದರೂ ಅನ್ಡಿವಿಯೇಟ್ ಆಗಿ ಮೂವ್ ಆಗ್ತೈತಿ. ಸೊ ಫಾರ್ ಮೇಕಿಂಗ್ ಕ್ಯೂ ಇ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ನಾವಿಲ್ಲೇನು ಮಾಡ್ಬೇಕಾಗ್ತೈತಿ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂಸನ್ನು ಅಡ್ಜಸ್ಟ್ ಮಾಡಿ ಅವೆರಡನ್ನೂ ಸೇಮ್ ಮಾಡಬಹುದು. ಈಗ ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ನಾ ಏನು ಹೇಳಾಗತ್ತೀನಿ ನನಗೆ ಗೊತ್ತಾಗ್ತೈತಿ ನಿಮ್ಗೆ. ಓಕೆ, ಆಮೇಲೆ ಇವ್ರು ಇಲ್ಲಿ ಸ್ವಲ್ಪ ಅಬ್ಸರ್ವ್ ನೀವು ಮಾಡಿದರೆ, ಜಸ್ಟ್ ಮಿನಿಟ್ ಇನ್ನು ಸ್ವಲ್ಪ ನಾನು ಝೂಮ್ ಮಾಡ್ತೀನಿ. ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡನ್ನ ವಿ ಕ್ರಾಸ್ ಬಿ ಅಂತ ಬರೆದು ಹಿಂಗೆ ಬರ್ದಾರೆ ನೋಡ್ರಿ ಅವರು. ವೆಲಾಸಿಟಿ ಎಕ್ಸ್ ಆಕ್ಸಿಸ್ನೊಳಗೆ ಐತಲ್ಲ ಅದಕ್ಕೆ ವಿ ಐ, ಮ್ಯಾಗ್ನೆಟಿಕ್ ಫೀಲ್ಡ್ ಝೆಡ್ನೊಳಗೆ ಇದಕ್ಕೆ ಬಿ ಕೆ, ಎಲ್ಲ ಸೇರಿ ಅದು ಏನು ಬರುತ್ತೆ ಅಂತ ಕೊಟ್ಟರು ಅವರು, ಮೈನಸ್ ಕ್ಯೂ ವಿ ಬಿ ಜೆ. ಮೈನಸ್ ಕ್ಯೂ ವಿ ಬಿ ಜೆ ಅಂದ್ರೇನು? ಕ್ಯೂ ವಿ ಬಿ ಅಂತೂ ಬರ್ತೈತೆ ಫಾರ್ಮುಲಾ ಅಂತೆ, ಮೈನಸ್ ಜೆ ಒಳಗೆ ಬರ್ತೈತಲ್ಲ, ನಾವು ಆಗಲೇ ನೋಡಿದ್ವಿ. ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಸ್ ಅಲಾಂಗ್ ನೆಗೆಟಿವ್ ವೈ ಆಕ್ಸಿಸ್ ಅಂತ ಹೇಳಿ, ಅದಕ್ಕೆ ಮೈನಸ್ ಜೆ ಕ್ಯಾಪ್ ಅಂತ ಬರೀತಾರೆ. ಆ ಮೈನಸ್ ಅನ್ನೋರು ಮೊದಲು ಬರ್ತಾರೆ. ಸೊ ಇಷ್ಟಾದಮೇಲೆ ಅವ್ರೇನಂತಾರೆ, ಲೆಟ್ ದ ವ್ಯಾಲ್ಯೂಸ್ ಆಫ್, ಯು ಕ್ಯಾನ್ ಸಿ ಹಿಯರ್, ಲೆಟ್ ದ ವ್ಯಾಲ್ಯೂಸ್ ಆಫ್ electric field and magnetic field be adjusted such that the magnitude of the two forces are equal. Then the net force on the charge will be 0 and it moves undeflected in the region of the fields. So ಅದಕ್ಕೆ ನಾವು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡದ್ದು ವ್ಯಾಲ್ಯೂಸನ್ನು ಅಡ್ಜಸ್ಟ್ ಮಾಡಿ ಎರಡರದ್ದು ಫೋರ್ಸನ್ನು ಸೇವ್ ಮಾಡಿದ್ವಿ ಅಂದರೆ ಕ್ಯೂ ಇ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಆಗಿ ವಿ ಇಸ್ ಈಕ್ವಲ್ಸ್ ಟು ಇ ಬೈ ಬಿ ಆಗ್ತದೆ. ಸೊ ಫಾರ್ ದ ಗಿವನ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ಇ ಆ್ಯಂಡ್ ಬಿ ವಿ ಇಸ್ ಫಿಕ್ಸ್ಡ್. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಿರಿ. ಈ ಟಾಪಿಕ್ ಹೆಸರು ವೆಲಾಸಿಟಿ ಸಿಲೆಕ್ಟರ್ ಅಂತ ಯಾಕೆ ಅಂತ ಗೊತ್ತಾಗ್ಬೇಕಂದ್ರೆ, ಈಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ನಮ್ಮ ಕಡೆ ನಾವೊಂದೇನೋ ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀವಿ. ಏನು ಮಾಡಾಕತ್ತೀವಿ? ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮಗೆ ಚಾರ್ಜ್ ಪಾರ್ಟಿಕಲ್ಸ್ ಬೇಕಾಗ್ಯಾವ. ಏನು ಬೇಕಾಗ್ಯಾವ? ಚಾರ್ಜ್ಡ್ ಪಾರ್ಟಿಕಲ್ಸ್ ಇವು. ಹೌದಾ? ಸೊ ದೇರ್ ಆರ್ ಅ ಗ್ರೂಪ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ವಿತ್ ಅಸ್. ಬಟ್ ನಮ್ಮ ಎಕ್ಸ್ಪೆರಿಮೆಂಟಿಗೆ ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ ಎಂಥದ್ದು ಬೇಕಾಗೈತೆ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ಲಿ ವೆಲಾಸಿಟಿ 80 ಮೀಟರ್ ಪರ್ ಸೆಕೆಂಡ್ ಇರಬೇಕು. ಓಕೆ, ಇಲ್ಲಿ ನಮ್ಮ ಕಡೆ ಭಾಳಷ್ಟು ಚಾರ್ಜ್ ಪಾರ್ಟಿಕಲ್ಸ್ ಅದಾವೆ. ಪ್ರತಿಯೊಂದು ಚಾರ್ಜ್ ಪಾರ್ಟಿಕಲ್ ಬೇರೆ ಬೇರೆ ವೆಲಾಸಿಟಿಲೇ ಮೂವ್ ಹಾಕೊಂತ ಹೊಂಟೈತಿ. But different charge particles are moving with different velocities. For our experiment, we want only that charge particle, or we want only those charge particles which have
ವೆಲಾಸಿಟಿ ಈಕ್ವಲ್ ಟು 80 ಮೀಟರ್ ಪರ್ ಸೆಕೆಂಡ್. ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ ವೆಲಾಸಿಟಿ 80 ದಷ್ಟ ನೀವು ಚೂಸ್ ಮಾಡ್ಬೇಕಂದ್ರೆ ಹಂಗೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಅಡ್ಜಸ್ಟ್ ಮಾಡಿಬಿಡ್ರಿ. ಇ ಆ್ಯಂಡ್ ಬಿ ವ್ಯಾಲ್ಯೂ ಈಕ್ವಲ್ ಟು 80 ಬರೋ ಹಂಗೆ ಬಂತಂದ್ರೆ ಅಲ್ಲಿರುವಂಥ ಗ್ರೂಪ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ನೊಳಗೆ ಓನ್ಲಿ ದೋಸ್ ಚಾರ್ಜ್ ಪಾರ್ಟಿಕಲ್ಸ್ ವಿಚ್ ಆರ್ ಮೂವಿಂಗ್ ವಿತ್ 80 ಮೀಟರ್ ಪರ್ ಸೆಕೆಂಡ್ ವಿಲ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್ ವಿತೌಟ್ ಗೆಟಿಂಗ್ ಡಿಫ್ಲೆಕ್ಟೆಡ್. ಉಳಿದಿದ್ದೆಲ್ಲ ಡಿಫ್ಲೆಕ್ಟ್ ಆಗಿ ಹೋಗ್ಬಿಡ್ತಾವೆ. ಇವು ಅನ್ಡಿಫ್ಲೆಕ್ಟೆಡ್ ಆಗಿ ಹಿಂಗೆ ಸ್ಟ್ರೇಟ್ ಬರ್ತಿರ್ತಾವೆ. ಯಾವ ಚಾರ್ಜ್ ಪಾರ್ಟಿಕಲ್ಸ್ ಹಿಂಗೆ ಸ್ಟ್ರೇಟಾಗಿ ಬರ್ತಿರ್ತಾವೆ ಅವ್ನು ಹಿಡ್ಕೊಂಡು ಬಂದುಬಿಟ್ರಿ ಅಂದ್ರೆ ನೀವು ಅವ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ರಿ ಅಂದರೆ ನಿಮಗೆ 80 ಮೀಟರ್ ಪರ್ ಸೆಕೆಂಡ್ ಚಾರ್ಜ್ ಪಾರ್ಟಿಕಲ್ಸ್ ಅಷ್ಟು ಸಿಗ್ತಾವೆ. ಇನ್ನೊಮ್ಮೆ ಹೇಳಾಕತ್ತೀನಿ, ನಮ್ಮ ಕಡೆ ಗ್ರೂಪ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅದಾವೆ, ಅದರೊಳಗೆ ನಮಗೆ ಪರ್ಟಿಕ್ಯುಲರ್ ವೆಲಾಸಿಟಿಯಲ್ಲಿ ಮೂವ್ ಆಗುವಂಥ ಚಾರ್ಜ್ ಪಾರ್ಟಿಕಲ್ಸ್ ಅಷ್ಟೇ ಬೇಕಂದ್ರೆ ನಾವು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂಸನ್ನು ಹೆಂಗೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಅದರ ರೇಷಿಯೋ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ನ್ಯೂಮಿನೇಟರ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಿನಾಮಿನೇಟರ್ನೊಳಗೆ ತೊಗೊಂಡು ರೇಷಿಯೋ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿದಾಗ ಅದೇನು ವ್ಯಾಲ್ಯೂ ಬರುತ್ತಲ್ಲ, ಸಪೋಸ್ ಇಫ್ ಇಟ್ ಬಿಕಮ್ಸ್ ಈಕ್ವಲ್ ಟು 80 ಅಥವಾ ನಾವು ಹಾಗೆ ವ್ಯಾಲ್ಯೂಸನ್ನು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂಸನ್ನು ಅಡ್ಜಸ್ಟ್ ಮಾಡಿ 80 ಬರೋ ಹಂಗೆ ಮಾಡಿಬಿಟ್ವಿ ಅಂದರೆ ಅವಾಗ ನಮಗೆ ಓನ್ಲಿ ದೋಸ್ ಚಾರ್ಜ್ ಪಾರ್ಟಿಕಲ್ಸ್ ವಿಚ್ ಆರ್ ಮೂವಿಂಗ್ ವಿತ್ 80 ಮೀಟರ್ ಪರ್ ಸೆಕೆಂಡ್ ಅವು ಒಂದು ಸ್ಟ್ರೇಟ್ ಲೈನ್ನಾಗ ಬಂದುಬಿಡ್ತಾವೆ. ಉಳಿದದ್ದೆಲ್ಲ ಹಿಂಗೆ ಬೇರೆ ಬೇರೆ ಕಡೆ ಡಿವೇಟ್ ಆಗಿಬಿಡ್ತಾವೆ. ಸೊ ವಿ ಕ್ಯಾನ್ ಸಿಲೆಕ್ಟ್ ಓನ್ಲಿ ದೋಸ್ ಚಾರ್ಜ್ ಪಾರ್ಟಿಕಲ್ಸ್ ವಿಚ್ ಆರ್ ಆಫ್ ಅ ಪರ್ಟಿಕ್ಯುಲರ್ ವೆಲಾಸಿಟಿ. ಸೊ ಇದಕ್ಕೆ ಆ ಕಾರಣದಿಂದ ಇದಕ್ಕೆ ವೆಲಾಸಿಟಿ ಸೆಲೆಕ್ಟರ್ ಅಂತಾರೆ. ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿರಿ, ಹಿಂದಿನ ಪೇಜಿಗೆ ಬಂದು ವೆಲಾಸಿಟಿ ಸೆಲೆಕ್ಟರ್ ಅಂಥೇಳಿ ಹೆಡ್ಡಿಂಗ್ನೊಳಗೆ ಸ್ಟಾರ್ಟಿಂಗ್ ಒಂದು 2 ಲೈನ್ ಕೊಟ್ಟಾರೆ. ದ ವೆಲಾಸಿಟಿ ಸೆಲೆಕ್ಟರ್ ಈಸ್ ಆ್ಯನ್ ಅರೇಂಜ್ಮೆಂಟ್ ಆಫ್ crossed electric and magnetic fields. Why are they using the word crossed electric and magnetic fields andre in this diagram you can very clearly see that here the electric field and magnetic fields are crossed or crossed andre ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ 90 ಡಿಗ್ರಿ ಒಳಗೆ ಇರ್ತಾವಲ್ಲ ಅವಕ್ಕೆ ಕ್ರಾಸ್ಡ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಕರೀತಾರೆ. ಇನ್ನೊಮ್ಮೆ ವೆಲಾಸಿಟಿ ಸೆಲೆಕ್ಟರ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ಕ್ರಾಸ್ಡ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇನ್ ಅ ರೀಜನ್ ಆಫ್ ಸ್ಪೇಸ್ ಯೂಸ್ಡ್. ಈ ಕ್ರಾಸ್ಡ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೂಸ್ಡ್ ಟು ಸಿಲೆಕ್ಟ್ ಚಾರ್ಜ್ ಪಾರ್ಟಿಕಲ್ಸ್ ಆಫ್ ಡೆಫಿನೆಟ್ ವೆಲಾಸಿಟಿ ಔಟ್ ಆಫ್ ಅ ಗ್ರೂಪ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಮೂವಿಂಗ್ ವಿತ್ ಡಿಫ್ರೆಂಟ್ ಸ್ಪೀಡ್ಸ್. ಬೇರೆ ಬೇರೆ ಸ್ಪೀಡ್ನೊಳಗೆ ಹೋಗುವಂಥ ಚಾರ್ಜ್ ಪಾರ್ಟಿಕಲ್ಸ್ನೊಳಗೆ ನಮಗೆ ಬೇಕಾದಂಥ ವೆಲಾಸಿಟಿದು ಒಂದು ಚಾರ್ಜನ್ನು ಹುಡುಕಿ ಹೆಕ್ಕಿ ತೆಗಿಬೇಕಂದ್ರೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡನ್ನು 90 ಡಿಗ್ರಿ ಒಳಗೆ ಹಾಕಿ ಆ ಚಾರ್ಜ್ ಪಾರ್ಟಿಕಲ್ಸ್ಗಳನ್ನ ಎಕ್ಸ್ ಆಕ್ಸಿಸ್ನೊಳಗೆ ಮೂವ್ ಆಗಕ್ಕೆ ಬಿಟ್ಟು ಈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂಸನ್ನು ಅಡ್ಜಸ್ಟ್ ಮಾಡಿ ಈಕ್ವಲ್ ಟು ನಮಗೆ ಯಾವ ವೆಲಾಸಿಟಿ ಬೇಕಾಗಿರುತ್ತೆ ಆ ವೆಲಾಸಿಟಿಗೆ ಈಕ್ವಲ್ ಮಾಡಿಬಿಟ್ರೆ ಅವಷ್ಟು ಚಾರ್ಜ್ ಪಾರ್ಟಿಕಲ್ಸ್ ಸ್ಟ್ರೇಟಾಗಿ ಮೂವ್ ಆಗ್ತಿರ್ತಾವೆ. ಉಳ್ಕಿದೆಲ್ಲ ಹಿಂಗೆ ಸರಿದು ಬಿಡ್ತಾವೆ. ಆ ಸ್ಟ್ರೇಟ್ ಹೊಂಟಿದ್ದನ್ನಷ್ಟು ನೀವು ಹಿಡ್ಕೊಂಡು ಬಂದ್ರಿ ಅಂದರೆ ಎಲ್ಲನೂ ನಿಮಗೆ ಬೇಕಾದಂಥ 80 ಅಂತಲ್ಲ ನಿಮಗೆ ಬೇಕಾದಂಥ ವೆಲಾಸಿಟಿ ಮೂವ್ ಆಗ್ತಿರ್ತಾವೆ, ಅವ್ನು ಹಿಡ್ಕೊಂಡು ಬರ್ಬೋದು. ಸೊ ಇಲ್ಲಿಗೆ ಇದು ವೆಲಾಸಿಟಿ ಸೆಲೆಕ್ಟ್ ಟಾಪಿಕ್ ಮುಗೀತು. ಸೊ ನೆಕ್ಸ್ಟ್ ಸೈಕ್ಲೋಟ್ರಾನ್ ಟಾಪಿಕ್ ಇಲ್ಲ, ಇಟ್ ಹ್ಯಾಸ್ ಬೀನ್ ರಿಮೂವ್ಡ್ ಫಾರ್ ದಿಸ್ ಇಯರ್ ಓನ್ಲಿ ಡ್ಯೂ ಟು ಕೊರೋನಾ. ಅದರದ್ದು ವರ್ಕಿಂಗ್ ಪಾರ್ಟ್ ಥಿಯರಿ, ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಇದೆಲ್ಲ ಇಲ್ಲ, ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇದೆಲ್ಲ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ನಿಂದ ಕಂಟಿನ್ಯೂ ಮಾಡೋಣ. ಸೊ ಇಫ್ ಪಾಸಿಬಲ್ ನೆಕ್ಸ್ಟ್ ಕ್ಲಾಸ್ ನೋಡೋದ್ರೊಳಗೆ ನನಗೆ ಬೋರ್ಡ್ ಸಿಕ್ತಂದ್ರೆ, ಬಿಕಾಸ್ ಐ ಆಮ್ ಔಟ್ ಆಫ್ ಸ್ಟೇಷನ್ ಬಿಕಾಸ್ ಆಫ್ ಸಮ್ ರೀಸನ್, ಬೋರ್ಡ್ ಸಿಕ್ತಂದ್ರೆ ಬೋರ್ಡ್ನಾಗ ಮಾಡ್ತೀನಿ, ಅಥವಾ ಎಲ್ಲಿ ತನಕ ಬೋರ್ಡ್ ಸಿಗಂಗಿಲ್ಲ ಈ ಮೆಥಡ್ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನೊಳಗೆ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಕಂಟಿನ್ಯೂ ಮಾಡೋಣ ಅಂತಾರೆ. ಥ್ಯಾಂಕ್ ಯು, ನಮಸ್ಕಾರ.